ವಿಜ್ಞಾನಕಾರ್ಯವು ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸತ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् गणेश ब्रह्मेश सुरेश शेषाः सुराश्च सर्वे मनवो मुनीन्द्राः सरस्वती श्रीगिरिजादिकाश्च यं नमन्ति देवं प्रणमामि तं विभुं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् श्रीगुरुभ्यो नमः हरिः ओम् ಬ್ರಹ್ಮವೈವರ್ತ ಪುರಾಣದ ಚಿಂತನೆ 2 ದಿವಸ ನಡೆಸಿದ್ದೇವೆ. ಇವತ್ತು ಅದರ ಮುಂದಿನ ಭಾಗ ಸೃಷ್ಟಿ ಪ್ರಕ್ರಿಯೆ, ಸ್ಕಂದೋತ್ಪತ್ತಿ ಇವೆಲ್ಲ ವಿಷಯಗಳ ನಿರೂಪಣೆಯ ನಂತರ ಭೃಗುವಂಶದ ವಿಸ್ತಾರ, ಪುಲಸ್ತ್ಯ, ವಿಶ್ರವಸ್ಸಿನ ವಂಶದಲ್ಲಿ ಆವಿರ್ಭವಿಸಿದ ಕುಬೇರ, ವೈಶ್ರವಣ ಅನಿಸಿದ ಕುಬೇರ. ವಸ್ತುತಃ ಅಷ್ಟದಿಕ್ಪಾಲಕರು ಸಾಕ್ಷಾತ್ ಭಗವಂತನಿಂದ ಆವಿರ್ಭವಿಸಿದರು. ಕುಬೇರನು ಕೂಡ ದಿಕ್ಪಾಲಕರಲ್ಲಿ ಒಬ್ಬ. ಉತ್ತರ ದಿಕ್ಕಿಗೆ ಚಂದ್ರ ಮತ್ತು ಕುಬೇರ ಇಬ್ಬರು ಅಧಿಪತಿಗಳು. ಆ ಕುಬೇರ ಮತ್ತೆ ವಿಶ್ರವಸ್ಸಿನ ಮಗನಾಗಿ ಹುಟ್ಟಿದ. ಅದು ಹೇಗೆ ಅಂತ ಒಂದು ಪ್ರಶ್ನೆಯನ್ನು ಶೌನಕರು ಕೇಳುವುದಿದೆ. ಅಹೋ ಪುರಾಣ ವಿದುಷಾಂ ಅತೀವ ದುರ್ಗಮಂ ವಚಃ ನ ಬುದ್ಧಂ ವಚನಂ ಕಿಂಚಿತ್ ಧನೇಶ ಜನ್ಮಪೂರ್ವಕಂ ಅಧುನಾ ಕಥಿತಂ ಜನ್ಮ ಧನೇಶಸ್ಯೇಶ್ವರಾದಿದಂ ಪುನರ್ಭಿನ್ನಕ್ರಮಂ ಜನ್ಮ ಬ್ರವೀಷಿ ಕಥಮೇವ ಮಾಂ. ಸಾಕ್ಷಾತ್ ಮೂಲಸ್ವರೂಪಿ ಭಗವಂತನಿಂದ, ಇಲ್ಲಿ ಮೂಲಸ್ವರೂಪಿ ಭಗವಂತನನ್ನು ಕೃಷ್ಣ ಅಂತ ಕರೆದಿದ್ದಾರೆ. ಆ ಗೋಲೋಕ ನಿವಾಸಿ ಶ್ರೀಕೃಷ್ಣನಿಂದ ದಿಕ್ಪಾಲಕರಲ್ಲಿ ವೈಶ್ರವಣ ಅಂತ ಕರೆಸಿಕೊಂಡಿರುವ ಕುಬೇರನ ಜನ್ಮ ಆಗಿದೆ ಅಂತ ಹಿಂದೆ ಹೇಳಿದವ, ಈಗ ಇದ್ದಂತೆ ವಿಶ್ವಶ್ರವ ಪುಲಸ್ತ್ಯಸ್ಯ ಯಸ್ಯ ಪುತ್ರೋ ಧನೇಶ್ವರ ಅಂತ ಪುಲಸ್ತ್ಯನ ಮಗನಾದ ವಿಶ್ವಶ್ರವಸ್ಸು ಅಥವಾ ವಿಶ್ರವಸ್ಸು, ಆತನಿಂದ ಧನೇಶ್ವರ ಕುಬೇರ ಹುಟ್ಟಿದ ಅಂತ ಹೇಳ್ತಿ. ಅಹೋ ಪುರಾಣ ವಿದುಷಾಂ ಅತೀವ ದುರ್ಗಮಂ ವಚಃ. ಈ ಪುರಾಣ ಜ್ಞಾನಿಗಳ ಮಾತು ಅರ್ಥ ಆಗೋದೇ ಕಷ್ಟಪ್ಪ ಅಂತ ಶೌನಕರು ಹೇಳ್ತಾರೆ. ಹೀಗೆ ಹೇಳಿದರೆ ಅದಕ್ಕೆ ಸೂತ ಪುರಾಣಿಕರು ಸ್ವಲ್ಪ ವಿವರಣೆ ಕೊಡ್ತಾರೆ. ಹೌದು, ದೇವತೆಗಳಿಗೆ ಅನೇಕ ರೂಪದ ಜನ್ಮ ಇದೆ. ಭಗವಂತನಿಂದ ಆವಿರ್ಭವಿಸಿದ ಸೂರ್ಯ, ಚಕ್ಷು ಸೂರ್ಯೋ ವ್ಯಜಾಯತ ಅಂತ ದೇವರಿಂದ ಆವಿರ್ಭವಿಸಿದ ಸೂರ್ಯ ಮತ್ತೆ ಆದಿತ್ಯ ಮಗನಾಗಿ ಹುಟ್ಟುವುದಿಲ್ವೇನು? ಭಗವಂತನ ಮನಸ್ಸಿನಿಂದ ಆವಿರ್ಭವಿಸಿದ ಚಂದ್ರ ಅತ್ರಿಸುತನಾಗಿ ಆತ್ರೇಯ ಸೋಮ ಅಂತ ಕರೆಸಿಕೊಳ್ಳಲಿಲ್ಲವೇನು? ಹೀಗೆ ದೇವತೆಗಳು ಭಗವಂತನಿಂದ ಹುಟ್ಟಿದ ಮೇಲೆ ಬೇರೆ ಬೇರೆ ಜನ್ಮ ಪಡಿತಾರೆ. ಭಗವಂತನಿಂದ ಹುಟ್ಟಿದ ದೇವತೆಗಳು ಮತ್ತೆ ಜನ್ಮ ಪಡೆಯದೇ ಹೋದರೆ ಅವರಿಗೆ ಅಜ ಅಂತ ಹೆಸರು. ಆ ರೀತಿ ಇರುವ ಏಕೈಕ ದೇವ ಅಂತ ಹೇಳಿದರೆ ಸಾಕ್ಷಾತ್ ಬ್ರಹ್ಮದೇವ. ಆತ ಭಗವಂತನಿಂದ ಆವಿರ್ಭವಿಸ್ತಾನೆ, ಆದರೆ ಭಗವಂತ ಬಿಟ್ಟು ಬೇರೆ ಯಾರಿಂದಲೂ ಹುಟ್ಟುವುದಿಲ್ಲ. ಭಗವಂತನಿಂದ ಮಾತ್ರ ಹುಟ್ಟುವವನಾದ್ದರಿಂದ ಅವನನ್ನು ಅಜ, ನ ಜಾಯತೆ ಇತ್ಯಜ ಅಂತ ಅರ್ಥ ಅಲ್ಲ. ಹುಟ್ಟದೇ ಇದ್ದವ ಅನ್ನುವುದು ಅಜ ಶಬ್ದದ ಅರ್ಥ ಅಲ್ಲ. ಭಗವಂತನನ್ನು ಬಿಟ್ಟು ಬೇರೆಯವರಿಂದ ಹುಟ್ಟುವುದಿಲ್ಲ ಅನ್ನುವ ಅರ್ಥದಲ್ಲಿ ಅಜ ಅಂತ ಕರೆಯುವುದು. ಭಗವಂತನು ಕೂಡ ಹುಟ್ಟುವುದಿಲ್ಲ ಅಂತಲ್ಲ, ಭಗವಂತನನ್ನು ಅಜೋ ದುರ್ಮರ್ಷಣಃ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅಜಃ ಅಂತ ಕರೆದಿದ್ದಾರೆ ದೇವರು.
ದೇವರು ಅಜ ಅಂತ ಹೇಳಿದರೆ ಹುಟ್ಟದೇ ಇದ್ದವ ಅಂತ ಅರ್ಥ ಅಲ್ಲ. ತನ್ನಿಂದ ತಾನು ಹುಟ್ಟುತ್ತಾನೆ ಹೊರತು ಬೇರೆ ರೀತಿಯ ಜನ್ಮ ಇಲ್ಲ. ಭಗವಂತ ತನ್ನ ನಾರಾಯಣ ರೂಪದಿಂದ ವಾಸುದೇವ ಸಂಕರ್ಷಣಾದಿ ರೂಪಗಳನ್ನು ಹೊರಹಾಕ್ತಾನೆ. ತನ್ನ ರೂಪದಿಂದ ಮತ್ತೊಂದು ರೂಪವನ್ನು ತಾನು ಪಡಿತಾನೆ ಹೊರತು ಮತ್ತೊಬ್ಬರಿಂದ ಎಂದೆಂದೂ ಜನ್ಮ ಪಡೆಯುವ ಅಲ್ಲ. ಅವ ದೇವಕಿ ವಸುದೇವರಿಂದಾಗಲಿ ಕೌಸಲ್ಯ ದಶರಥರಿಂದಾಗಲಿ ಜನ್ಮವನ್ನು ಪಡೆಯುವುದಿಲ್ಲ. ಶುಕ್ರಶೋಣಿತ ಸಂಬಂಧ ರೂಪವಾದ ಜನ್ಮ ಇಲ್ಲ. ತನ್ನ ಮೂಲ ರೂಪದಿಂದ ಮತ್ತೊಂದು ರೂಪದ ಅಭಿವ್ಯಕ್ತಿಯನ್ನು ಮಾಡಿಕೊಳ್ತಾನೆ. ಆದ್ದರಿಂದ ದೇವರು ಅಜ. ಬ್ರಹ್ಮದೇವನನ್ನು ಅಜ ಅಂತ ಕರೆದದ್ದು ಭಗವಂತನಿಂದ. ಆ ಅನ್ನುವುದು ದೇವರ ಹೆಸರು. ಅವನಿಂದ ಹುಟ್ಟುತ್ತಾನೆಯೇ ಹೊರತು ಬೇರೆ ಯಾರಿಂದಲೂ ಹುಟ್ಟದೇ ಇದ್ದವ ಅನ್ನುವ ಅರ್ಥದಲ್ಲಿ. ಹೀಗೆ ದೇವತೆಗಳು ವೈಶ್ರವಣ, ಕುಬೇರ ಭಗವಂತನಿಂದ ಆವಿರ್ಭವಿಸಿದಂತಹ ದೇವ ಒಮ್ಮೆ ಶಾಪಗ್ರಸ್ತನಾಗಿ ಮತ್ತೆ ವಿಶ್ರವಸ್ಸಿನ ಮಗನಾಗಿ ಹುಟ್ಟಿದ ಅಂತ. ಶಾಪಗ್ರಸ್ತನಾದದ್ದು ಹೇಗೆ ಅನ್ನೋದಕ್ಕೆ ಒಂದು ಕಥೆ ಚಿಕ್ಕದಾಗಿ ಹೇಳುವುದಾದರೆ, ಪುನಶ್ಚ ಬ್ರಹ್ಮಶಾಪೇನ ಸಚ ವಿಶ್ರಶ್ರವಸ್ಸುತಃ ಗುರವೇ ದಕ್ಷಿಣಾಂದಾತು ಉತತ್ಯಶ್ಚ ಧನೇಶ್ವರಾತ್ ಯಯಾಚೇ ಕೋಟಿಸ್ವರ್ಣಂಚ. ಉಚಥ್ಯ ಅಥವಾ ಉತಥ್ಯ ಅಂತ ಹೇಳ್ತಕ್ಕಂತಹ ಋಷಿ ಭೃಗುವಂಶದಲ್ಲಿ ಬಂದಿರತಕ್ಕಂಥವ. ಆ ಉಚಥ್ಯ ಮಹರ್ಷಿ ತನಗೆ ಪಾಠ ಹೇಳಿದಂತಹ ಪ್ರಚೇತಸ್ಸಿಗೆ ವರುಣನಿಗೆ ಒಂದು ದಕ್ಷಿಣೆ ಕೊಡಬೇಕು ಅಂತ ಹೇಳಿ ಗುರುದಕ್ಷಿಣೆಗೋಸ್ಕರ ಧನೇಶ್ವರನಾದ ಕುಬೇರನಲ್ಲಿ ಬಂದು ಯಾಚನೆ ಮಾಡಿದ. ನನಗೆ 1 ಕೋಟಿ ಸ್ವರ್ಣ ನಾಣ್ಯ ಬೇಕು ಅಂತ ಕೇಳಿದ. ಆದರೆ ಧನೇಶ್ವರ ಹೇಳಿದ, ನಾನು ದೇವತೆಗಳ ಖಜಾಂಜಿ, ದೇವತೆಗಳ ಧನವನ್ನು ರಕ್ಷಣೆ ಮಾಡುವವ. ದೇವತೆಗಳು ಹೇಳಿದವರಿಗೆ ನಾನು ಕೊಡಬೇಕು. ನೀನೀಗ ಯಾರಿಗೋಸ್ಕರ ಕೋಟಿ ಸ್ವರ್ಣವನ್ನು ಬೀಳ್ತಾ ಇದ್ದೀಯೋ ಅಂತಹ ವರುಣನಿಗೆ ಸಂಬಂಧಿಸಿದ್ದೇ ನನ್ನ ಈ ಖಜಾನೆ. ಅದನ್ನ ವರುಣನಿಗೆ ನೀನು ಕೋಟಿ ಸ್ವರ್ಣ ಕೊಡುವುದಕ್ಕೆ, ನಿನಗೆ ನಾನು ಸಾಲ ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ನಿರಾಕರಿಸಿದ. ನಮ್ಮ ಈ ನೀತಿ ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ನಿನಗೆ ಇಷ್ಟು ದುಡ್ಡು ಕೊಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ. ಧನೇಶೋ ವಿರಸೋ ಭೂತ್ವ ತಸ್ಮೈ ತದ್ ದಾತುಮುದ್ಯತಃ ಚಕಾರ ಭಸ್ಮಸಾದ್ ವಿಪ್ರ ಪುನರ್ಜನ್ಮ ಲಭಾಭಸ. ಯಾವಾಗ ಈ ದುಡ್ಡು ಕೊಡುವುದಿಲ್ಲ ಅಂತ ಧನೇಶ ಹೇಳಿದ, ಆಗ ಉಚಥ್ಯ ಕೋಪದಿಂದ ಅವನನ್ನು ಭಸ್ಮವಾಗಿಸಿದ, ಶಾಪದಗ್ಧವಾಗಿಸಿದ. ಅಂತಹ ಧನೇಶ್ವರ ಯಾವಾಗ ಭಗವಂತನಿಂದ ಆವಿರ್ಭೂತವಾದ ತನ್ನ ಶರೀರವನ್ನು ಕಳೆದುಕೊಂಡ, ಆಗ ಮತ್ತೊಮ್ಮೆ ಆತ ಈ ವಿಶ್ರವಸ್ಸಿನ ಮಗನಾಗಿ ಆವಿರ್ಭವಿಸಿದ. ವಿಶ್ರವಸ್ಸಿನ ಮಗನಾದಂತಹ ಧನೇಶ್ವರನಲ್ಲಿ ಒಂದು ವಿಶಿಷ್ಟವಾದ ವಿಮಾನವೂ ಕೂಡ ವಿಶ್ರವಸ್ಸಿನ ಅನುಗ್ರಹದಿಂದ ಬ್ರಹ್ಮದೇವರ ವರದಿಂದ ಪ್ರಾಪ್ತವಾಯಿತು. ಆ ವಿಮಾನಕ್ಕೆ ಪುಷ್ಪಕ ವಿಮಾನ ಅಂತ ಹೆಸರು. ಹೀಗೆ ಕುಬೇರನಲ್ಲಿ ಒಂದು ವಿಶಿಷ್ಟವಾದ ವಿಮಾನ ಇತ್ತು. ಆಮೇಲೆ ಅದೇ ವಿಶ್ರವಸ್ಸು ತಾನು ಮತ್ತೆ 3 ಮಕ್ಕಳನ್ನು ಪಡೆದ. 4ನೇಯವಳಾಗಿ ಹೆಣ್ಣು ಮಗಳು ಹುಟ್ಟುತ್ತಾಳೆ. ಅದರಲ್ಲಿ ಹುಟ್ಟುವ ಮೊದಲ ಮಗ ಅವನು ಆವಿರ್ಭವಿಸುವಾಗಲೇ ಲೋಕದ ಮಕ್ಕಳೆಲ್ಲ ಅಳುವುದಕ್ಕೆ ಪ್ರಾರಂಭಿಸಿದರು. ಕಿಟಾರನೆ ಕಿರುಚಿದರು. ಯಾವ ಮಗ ಹುಟ್ಟಿದಾಗ ಉಳಿದವರೆಲ್ಲ ಅತ್ತರು. ಆ ಮಗನಿಗೆ ಅಳಿಸುವವ ಅಂತ ಹೆಸರಾಯಿತು. ರಾವಣ ಅಂತ ಕರೀತಾರೆ. ರಾವಯತಿ ಲೋಕಂಮಿತಿ ರಾವಣ. ಲೋಕವನ್ನು ರಾವಣ ಮಾಡುವವನಾದ್ದರಿಂದ, ರವಗೊಳಿಸುವವನಾದ್ದರಿಂದ ಅವನನ್ನು ರಾವಣ ಅಂತ ಕರೆದರು. 2ನೇಯವನ ಕರ್ಣ ಕುಂಭದಂತಿದ್ದರಿಂದ ಕುಂಭಕರ್ಣ ಅಂತ ಹೆಸರಾಗ್ತದೆ. ಮತ್ತೊಬ್ಬ ಯಾರಿಗೂ ಭೀತಿ ಇಲ್ಲದೆ ಇರುವ ಹಾಗೆ ಬೆಳೆದವನಾದ್ದರಿಂದ, ಹುಟ್ಟುವಾಗ ಎಲ್ಲರ ಭೀತಿಯನ್ನು ಕಳೆದವನಾದ್ದರಿಂದ ಅವನನ್ನು ವಿಭೀಷಣ ಅಂತ ಕರೀತಾರೆ. ತೇನ ವಿಶ್ವಶ್ರವ ಪುತ್ರ ಕುಬೇರಶ್ಚ ಧನಾಧಿಪ ರಾವಣ ಕುಂಭಕರ್ಣಶ್ಚ ಧಾರ್ಮಿಕಶ್ಚ ವಿಭೀಷಣ. ಇನ್ನೊಬ್ಬಳು, ಅವಳ ಉಗುರು ಅದು ಮೊರದಗಲದಷ್ಟು ವಿಸ್ತಾರವಾಗಿ ಉಗುರು ಇದ್ದದ್ರಿಂದ, ಶೂರ್ಪದಂತೆ ನಖವುಳ್ಳವಳಾದ್ದರಿಂದ ಅವಳಿಗೆ ಶೂರ್ಪಣಖ ಅಂತಲೂ ಹೆಸರು. ಹೀಗೆ ವಿಶ್ರವಸ್ಸಿನ ವಂಶದಲ್ಲಿ, ಅಂದರೆ ಪುಲಸ್ತ್ಯನ ಮಗನಾದ ವಿಶ್ರವಸ್ಸಿನಲ್ಲಿ ಆವಿರ್ಭವಿಸಿದ ರಾವಣಾದಿಗಳಿಗೆಲ್ಲ ಪೌಲಸ್ತ್ಯರು ಅಂತ ಕರೀತಾರೆ. ಪುಲಸ್ತ್ಯ ವಂಶದಲ್ಲಿ ಆವಿರ್ಭವಿಸಿದವರು. ಇಂತಹ ವಂಶದಲ್ಲಿ ಮುಂದಕ್ಕೆ ವಿಶ್ವಕರ್ಮನ ಆವಿರ್ಭಾವ ಆಗ್ತದೆ. ವಸ್ತುತಃ ತ್ವಷ್ಟೃ ಪ್ರಜಾಪತಿಯ ಮಗ. ತ್ವಷ್ಟೃ ಪ್ರಜಾಪತಿಯ ಮಗನಾದಂತಹ
ವಿಶ್ವಕರ್ಮನಿಂದ ಲೋಕದಲ್ಲಿ ಅನೇಕ ಕಸೂತಿ ಕೆಲಸಗಳನ್ನು ಮಾಡತಕ್ಕಂತಹ ಶಿಲ್ಪಕರ್ಮಗಳನ್ನು ಮಾಡತಕ್ಕಂತಹ ಶಿಲ್ಪಿಗಳ ಆವಿರ್ಭಾವ ಆಗ್ತದೆ. ವಿಶ್ವಕರ್ಮನಿಂದ ಶಿಲ್ಪಿಯ ಆವಿರ್ಭಾವ ಹೇಗಾಯಿತು? ವಿಶ್ವಕರ್ಮ ಒಂದು ಬಾರಿ ಹಿಮಾಲಯದ ತಪ್ಪಲಿನಲ್ಲಿ ಸಾಗ್ತಾ ಇದ್ದ. ಅದೇ ಹೊತ್ತಿಗೆ ಅದೇ ಪ್ರದೇಶದಲ್ಲಿ ಘೃತಾಚಿ ಅನ್ನುವ ಅಪ್ಸರ ಸ್ತ್ರೀ ಸಂಚಾರ ಮಾಡ್ತಾ ಇದ್ದ. ಅಲಂಕೃತವಾದ ಸ್ವರೂಪದಿಂದ ಘೃತಾಚಿ ಸಾಗ್ತಾ ಇದ್ದಾಗ ವಿಶ್ವಕರ್ಮ ಆಕೆಯನ್ನು ನೋಡಿ ಆಕೆಯ ಮೇಲೆ ಕಾಮ ಪರವಶನಾಗಿ ಆಕೆಯ ಕೈಯನ್ನು ತಾನು ಹಿಡ್ಕೊಳ್ತಾನೆ. ಆವಾಗ ಘೃತಾಚಿ ಆತನ ಕೈಯನ್ನು ತಾನು ಹಿಡ್ಕೊಂಡು ಹೇಳ್ತಾಳೆ, ನೀನು ನನಗೆ ಮಗನಿಗೆ ಸಮಾನ, ನನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡು. ನಿನ್ನ ಮನಸ್ಸಿನಲ್ಲಿ ಉಂಟಾದಂತಹ ಕೆಟ್ಟ ಕಾಮಭಾವನೆಯ ಕಾರಣದಿಂದ ಅಧಪಾತವನ್ನು ಹೊಂದುವ ಏನು ಪಾಪ ಸಂಚಯನಾಗಿದೆ, ಅದನ್ನು ನನ್ನ ಪಾದ ಮುಟ್ಟಿ ಪರಿಹಾರ ಮಾಡಿದೆ. ನಾನು ನಿನಗೆ ತಾಯಿಗೆ ಸದೃಶಿ ಯಾಕೆ? ನಾನು ಇದೀಗ ಮನ್ಮಥನ ಮನೆಗೆ ಸಾಗಿದ್ದೇನೆ. ಮನ್ಮಥ ಲೋಕಕಾಮ ಅಂತ ಕರೆಸಿಕೊಂಡಂತಹ ದೇವ, ಆತನಿಂದ ಮೃತಳಾಗಿ ಇವತ್ತು ಆತನಿಗೆ ನಿಯುಕ್ತಳಾದ ಕಾರಣದಿಂದ ನನಗೆ ಆತ ಇಂದಿನ ಪತಿದೇವ. ಹೀಗೆ ಹೇಳುವ ಮಾತಿನಲ್ಲಿ ತುಂಬ ಸಾರ ಇದೆ. ವಸ್ತುತಃ ಘೃತಾಚಿ, ರಂಭ, ತಿಲೋತ್ತಮ, ಊರ್ವಶಿ ಇವರೆಲ್ಲರೂ ಕೂಡ ದೇವಲೋಕದ ಅಪ್ಸರ ಸ್ತ್ರೀಯರು. ಅಪ್ಸರ ಸ್ತ್ರೀಯರು ಅಂತ ಹೇಳಿದರೆ ನಾವು ಲೋಕದ ಸಾಮಾನ್ಯ ಪುಂಶ್ಚಲಿಯರ ಅಥವಾ ವೇಶ್ಯಾಸ್ತ್ರೀಯರ ದೃಷ್ಟಿಯಲ್ಲಿ ಅವರನ್ನು ಪರಿಗಣಿಸುವ ಹಾಗಿಲ್ಲ. ಪರಮ ಪವಿತ್ರವಾದ ವ್ಯಕ್ತಿತ್ವ ಈ ದೇವತಾ ಅಪ್ಸರ ಸ್ತ್ರೀಯರದ್ದು. ಅವರಿಗೆ ಒಂದು ದಿನಕ್ಕೆ ಇಂತಹ ವ್ಯಕ್ತಿ ನನಗೆ ಪತಿ ಅಂತ ಒಂದು ಸಂಕೇತದ ಮೂಲಕ ನಿರ್ಧರಿಸಲ್ಪಟ್ಟರೆ ಆ ದಿವಸಕ್ಕೆ ಅವರು ಅವರಿಗೆ ಪತಿಯಾಗಿರ್ತಾರೆ. ಅವರು ಬೇರೆ ಯಾರನ್ನೂ ಕೂಡ ಪತಿ ಅನ್ನುವ ದೃಷ್ಟಿಯಿಂದ ಅವತ್ತು ನೋಡುವ ಹಾಗಿಲ್ಲ. ಅವರಿಗೆ ಲೋಕವೆಲ್ಲವೂ ಒಂದು ತಂದೆಯ ಸ್ಥಾನದಲ್ಲಿ ಅಥವಾ ಮಕ್ಕಳ ಸ್ಥಾನದಲ್ಲಿ ಇರ್ತದೆ. ಕೇವಲ ಅಂದಿನ ದಿವಸಕ್ಕೆ ನಿಯುಕ್ತನಾದಂತಹ ಪತಿಯನ್ನು, ಆ ಪತಿಯಲ್ಲಿ ಅಂತಸ್ಥಿತನಾದಂತಹ ಭಗವಂತನನ್ನು ಚಿಂತನೆ ಮಾಡ್ತಾ ಅವರು ಸಂಪೂರ್ಣವಾಗಿ ಆ ಪತಿಯನ್ನು ಆರಾಧಿಸ್ತಾರೆ. ಸರ್ವಪ್ರಧಾನದಿಂದ ಆರಾಧಿಸಿ ಹರಿಯ ಅನುಗ್ರಹವನ್ನು ಪಡೆದು ಮೋಕ್ಷ ಸಾಧನೆಯನ್ನು ಮಾಡಿಕೊಳ್ತಕ್ಕಂಥವರು ದೇವಲೋಕದ ಅಪ್ಸರ ಸ್ತ್ರೀಯರು. ಅಪ್ಸರ ಸ್ತ್ರೀಯರು ಭಗವಂತನನ್ನು ಆರಾಧಿಸುವ ವಿಧಾನ ಅದು ದಿನದಿನವೂ ಕೂಡ ಭಿನ್ನ ಭಿನ್ನ ಪತಿಯರಲ್ಲಿ. ದೇವತೆಗಳಲ್ಲಿ ಎರಡು ವಿಧ: ನಿಯತ ಸತಿಪತಿ ಭಾವವುಳ್ಳಂತಹ ದೇವತೆಗಳು, ಅನಿಯತ ಸತಿಭಾವವುಳ್ಳಂಥವರು ಅಂತ. ಅದರಲ್ಲಿ ಅಪ್ಸರ ಸ್ತ್ರೀಯರಿಗೆ ನಿಯತ ಪ್ರತಿಭಾವ ಇಲ್ಲ. ಅವರು ಅನಿಯತವಾಗಿ ಅಂದಂದಿಗೆ ಸಾಂಕೇತಿಕವಾದಂತಹ ಪತಿಯರನ್ನು ಪಡೆದು ಸಾಧನೆ ಮಾಡತಕ್ಕಂಥವರು. ಆದ್ದರಿಂದ ಅವರಿಗೆ ಅಂದಿಗೆ ನಿಯುಕ್ತನಾದ ಪತಿಯ ಸಂದರ್ಭದಲ್ಲಿ ಅವರು ಬೇರೆಯವರನ್ನು ಕತ್ತೆತ್ತಿಯೂ ನೋಡುವುದಕ್ಕೆ ಅವಕಾಶವಿಲ್ಲ. ಈ ಹಿಂದಕ್ಕೆ ರಾವಣನಿಗೂ ಅಂತಹ ಪ್ರಸಂಗ ಬಂದಿತ್ತು. ನಲಕೂಬರ ಮಣಿಗ್ರೀವರಿಗೆ ಅಂತಹ ಶಾಪ ಬಂದಿತ್ತು. ರಂಭೆಯನ್ನು ಅಪಹರಿಸುವುದಕ್ಕೆ ಪ್ರಯತ್ನಿಸಿದಂತಹ ರಾವಣನಿಗೆ ಅವತ್ತು ನಲಕೂಬರ ಮಣಿಗ್ರೀವರಿಂದ ಮೃತಳಾಗಿದ್ದಳು ರಂಭೆ. ಕುಬೇರನ ಮಕ್ಕಳಾದಂತಹ ನಲಕೂಬರ ಮಣಿಗ್ರೀವರಿಂದ ಮೃತಳಾಗಿದ್ದಂತಹ ಆಕೆಯ ಮೇಲೆ ಕೈ ಮಾಡಿದಂತಹ ರಾವಣನಿಗೆ ರಂಭೆ ಮತ್ತು ನಲಕೂಬರ ಮಣಿಗ್ರೀವರ ಮೂಲಕ ಪ್ರಾಪ್ತವಾದ ಶಾಪ. ಇನ್ನು ಮುಂದೆ ಯಾವುದೇ ಸ್ತ್ರೀಯನ್ನು ಬಲಾತ್ಕರಿಸುವುದಕ್ಕೆ ನೀನು ಕೈ ಮುಂದೆ ಮಾಡಿದಲ್ಲಿ ನಿನಗೆ ಆ ಸಮಯದಲ್ಲಿ ಮರಣ ಪ್ರಾಪ್ತಿಯಾಗಲಿ ಅಂತ ಶಾಪ ಕೊಟ್ಟಿದೆ. ರಂಭೆಯ ಶಾಪ ಇದ್ದ ಕಾರಣದಿಂದ ಅಲ್ಲಿಯ ತನಕ ಅನೇಕ ಸ್ತ್ರೀಯರ ಮೇಲೆ ಕೈ ಮಾಡಿದ್ದಂತಹ ರಾವಣ ನಂತರದಲ್ಲಿ ಅಪಹರಿಸಿದಂತಹ ಸೀತಾ ಮೊದಲಾದಂತಹ ಸ್ತ್ರೀಯರ ಮೇಲೆ ತಾನು ಬಲಾತ್ಕರಿಸುವುದಕ್ಕೆ ಮುಂದಾಗಲಿಲ್ಲ. ಹಾಗೊಂದು ಪಕ್ಷದಲ್ಲಿ ಬಲಾತ್ಕರಿಸಿದಲ್ಲಿ ತನ್ನ ಮರಣ ನಿಶ್ಚಿತ ಅನ್ನುವ ಎಚ್ಚರ ಆತನಲ್ಲಿತ್ತು. ಆನಂತರ ತಾನು ಅಪಹರಿಸಿದ ಸ್ತ್ರೀಯರನ್ನು ತನ್ನ ಕಡೆಗೆ ಸೆಳೆದುಕೊಳ್ಳುವಲ್ಲಿ ನಾನಾ ರೀತಿಯ ಪ್ರಲೋಭನೆಗಳನ್ನಿಡುವ ಕೆಲಸಗಳನ್ನು ರಾವಣ ನಡೆಸ್ತಾ ಇದ್ದ ಅನ್ನುವುದು ಇತಿಹಾಸ. ಉತ್ತರಕಾಂಡ ರಾಮಾಯಣದಲ್ಲಿ ವಾಲ್ಮೀಕಿಗಳು ಕೂಡ ಅದನ್ನು ಉಲ್ಲೇಖ ಮಾಡ್ತಾರೆ. ಆ ರೀತಿಯಲ್ಲಿ ಇವತ್ತು ಮನ್ಮಥನಿಗೆ ಪತ್ನಿಯಾಗಿ ನಿಯುಕ್ತಳಾಗಿದ್ದಂತಹ ಈ ಘೃತಾಚಿಯನ್ನು ಕಂಡಂತಹ ಆತ ಕಾಮ ಪರವಶನಾಗಿ ಧರ್ಮವನ್ನು ಮರೆತು ತಾನು ಘೃತಾಚಿಯ ಕೈ ಹಿಡಿದ. ಯಾವಾಗ ಪಾದ ಮುಟ್ಟಿ ನಮಸ್ಕರಿಸಿಯೂ ಕೂಡ ಆಕೆಯನ್ನು ಪತ್ನಿ ಎಂಬ ಭಾವದಿಂದಲೇ ಸೆಳೆದಾಗ ಆಕೆ ಆತನಿಗೆ ಅನೇಕ ಧರ್ಮದ ಉಪದೇಶವನ್ನು ಮಾಡ್ತಾಳೆ.
ನಾನು ಇವತ್ತು ನಿನಗೆ ಗುರುಪತ್ನಿ ಸ್ಥಾನದಲ್ಲಿದ್ದೇನೆ. ನಿನಗಿಂತ ಅತ್ಯಂತ ಎತ್ತರದ ದೇವ ಕಾಮ, ಕಾಮನ ಪತ್ನಿಯಾದಂತಹ ನಾನು ಗುರುಪತ್ನಿ ಇರತಕ್ಕಂಥವಳು. ಗುರುಪತ್ನಿಯ ಮೇಲೆ ಕೈ ಮಾಡಿದಲ್ಲಿ ಎಷ್ಟು ಅಪರಾಧ! ಮಾತೃಸಂಘಕ್ಕಿಂತ ದೊಡ್ಡ ಅಪರಾಧ ಗುರುಪತ್ನಿ ಸಂಘದಲ್ಲಿದೆ ಎನ್ನುವುದನ್ನು ಶಾಸ್ತ್ರ ಹೇಳ್ತದೆ. ಎಷ್ಟು ಆಕೆ ಬಿಡಿಸಿ ಹೇಳಿದ್ರೂ ಕಾಮ ದಹನ ದಗ್ಧನಾಗಿದ್ದಂತಹ ಆತನಿಗೆ ಇದು ಯಾವುದೂ ಕೂಡ ಮನಸ್ಸಿಗೆ ಮುಟ್ಟಲಿಲ್ಲ. ಆತ ಮತ್ತೆ ಆಕೆ ಮುಂದೆ ಕೈ ಮಾಡುವುದಕ್ಕೆ ಮುಂದಾದಾಗ ಆಕೆ ಆತನಿಗೆ ಶಾಪ ಇಡ್ತಾಳೆ. ಘೃತಾಚಿಯ ಮೂಲಕ ಶಪ್ತನಾದಂತಹ ವಿಶ್ವಕರ್ಮ ಏನು ಶಾಪ? ನೀನು ಮಾನವ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟು ಅಂತ ಶಾಪ ಕೊಡ್ತಾಳೆ. ಇದರಿಂದ ಸಿಟ್ಟುಗೊಂಡಂತಹ ವಿಶ್ವಕರ್ಮ ಪ್ರತಿಯಾಗಿ ಘೃತಾಚಿಗೆ ಶಾಪ ಕೊಡ್ತಾನೆ. ನನಗೆ ಶಾಪ ಕೊಟ್ಟಂತಹ ನೀನು ಕೂಡ ಭೂಲೋಕದಲ್ಲಿ ಗೋಪಕನ್ನಿಕೆಯಾಗಿ ಹುಟ್ಟು ಅಂತ ಶಾಪ ಕೊಡ್ತಾನೆ. ಹೀಗೆ ಗೋಪಕನ್ನಿಕೆಯಾಗಿ ಘೃತಾಚಿ ಭೂಲೋಕದಲ್ಲಿ ಆವಿರ್ಭವಿಸ್ತಾಳೆ. ಗಂಗಾ ತೀರದಲ್ಲಿ ಆಕೆ ಒಂದು ಗೋಪಿಯಾಗಿ ಆವಿರ್ಭವಿಸಿದರೆ, ಇತ್ತ ಈ ವಿಶ್ವಕರ್ಮ ತಾನು ಬ್ರಾಹ್ಮಣನಾಗಿ ಗಂಗಾ ತೀರದಲ್ಲಿಯೇ ಆವಿರ್ಭವಿಸ್ತಾನೆ. ಅದೊಂದು ದಿನ ಈ ವಿಶ್ವಕರ್ಮ ಬ್ರಾಹ್ಮಣ ಸ್ವರೂಪಿ, ವಿಶ್ವಕರ್ಮ ಬ್ರಾಹ್ಮಣ, ಈತ ಗಂಗಾ ನದಿಗೆ ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಗಂಗಾ ನದಿಯಲ್ಲಿ ಸಾಕ್ಷಾತ್ ಘೃತಾಚಿಯೇ ಗೋಪಕನ್ನಿಕೆಯಾಗಿ ಆವಿರ್ಭವಿಸಿದ್ದು ತಾನು ಸ್ನಾನ ಮಾಡ್ತಾ ಇರುವುದನ್ನು ಆತ ಕಾಣ್ತಾನೆ. ಪೂರ್ವಜನ್ಮ ಸ್ಮರಣೆ ಇಬ್ಬರಿಗೂ ಕೂಡ ಉಂಟಾಗಿರುತ್ತದೆ. ಈಕೆ ಘೃತಾಚಿ ಅನ್ನುವುದನ್ನು ತಿಳಿದಂತಹ ಆತ ಆಕೆಯ ಸನಿಹಕ್ಕೆ ಬಂದು ಕಾಮಭಿಕ್ಷೆಯನ್ನು ಬೇಡ್ತಾನೆ. ಆಕೆಯೂ ಕೂಡ ಈತನ ಕಡೆಗೆ ತನ್ನನ್ನು ತಾನು ಅಂದು ಶಾಪದಿಂದಾಗಿ ನಾವಿವತ್ತು ಮನುಷ್ಯರಾಗಿ ಹುಟ್ಟಿದ್ದೇವೆ ಅನ್ನುವುದನ್ನು ಅರ್ಥೈಸಿಕೊಂಡು ಒಟ್ಟಾಗ್ತಾಳೆ. ಆದರೆ ಆಕೆ ಕೆಲವು ಬುದ್ಧಿಮಾತುಗಳನ್ನು ಹೇಳ್ತಾಳೆ. ನಿನ್ನನ್ನು ನಾನು ಪತಿಯನ್ನಾಗಿ ಪಡೆಯಬೇಕು ಅನ್ನುವುದಕ್ಕೆ ತಪಸ್ಸು ಮಾಡುವುದಕ್ಕೂ ಸಿದ್ಧ. ಆದರೆ ನಾವು ಗಂಗಾ ತೀರದಲ್ಲಿ ನಾವು ಇಂತಹ ವಿಷಯಗಳನ್ನು ಮಾತಾಡುವುದು ಬೇಡ. ಯಾಕೆ ಅಂತ ಹೇಳಿದರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿದಂತಹ ಪಾಪ ಗಂಗಾ ಸ್ನಾನಕ್ಕೆ ಬಂದಾಗ, ಗಂಗಾ ನದಿಯ ತೀರದಲ್ಲಿ ಸಾಧನೆ ಮಾಡಿದಾಗ ಅವೆಲ್ಲವೂ ಪರಿಹಾರವಾಗ್ತವೆ. ಆದರೆ ಗಂಗೆಯ ಸನಿಹದಲ್ಲೇ ನಾವು ತಪ್ಪು ಮಾಡಿದರೆ ಅದಕ್ಕೆ ಯಾವತ್ತಿಗೂ ಪರಿಹಾರ ಇಲ್ಲ. ಇದೇ ರೀತಿಯ ಶ್ಲೋಕ ಬೇರೆ ಬೇರೆ ಕಡೆಯಲ್ಲಿ ಬರ್ತದೆ. ಅನ್ಯಕ್ಷೇತ್ರಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ. ಬೇರೆ ಬೇರೆ ಪ್ರದೇಶದಲ್ಲಿ ಮಾಡಿದ ಪಾಪ ಪುಣ್ಯಕ್ಷೇತ್ರದ ಪುಣ್ಯಸ್ನಾನಗಳಿಂದ ಪರಿಹಾರ ಆಗ್ತದೆ. ಅದೇ ಪುಣ್ಯಕ್ಷೇತ್ರದಲ್ಲೇ ಹೋಗಿ ಏನಾದರೂ ಪಾಪಾನುಷ್ಠಾನ ಘಟಿಸಿದರೆ ಅದು ವಜ್ರಲಿಪ್ತವಾಗ್ತದೆ. ವಜ್ರದಿಂದ ಗೀರಿದಂತಹ ಗೀರು ಶಿಲೆಯಲ್ಲಿ ಯಾವತ್ತಿಗೂ ಕೂಡ ಹೇಗೆ ಮಾಸಿ ಹೋಗುವುದಿಲ್ಲವೋ ಹಾಗೆ ದೀರ್ಘಕಾಲಿಕವಾಗಿ ನಮ್ಮಲ್ಲಿ ಆ ಪಾಪ ಸಂಬಂಧ ಉಳಿದು ಬಿಡ್ತದೆ. ಅದರಿಂದ ಗಂಗಾ ನದಿಯಲ್ಲಿ ನಾವಿಬ್ಬರೂ ಕೂಡ ಸತಿಪತಿ ಭಾವವನ್ನು ಅನುಭವಿಸತಕ್ಕಂಥದ್ದು ತಪ್ಪಾಗ್ತದೆ ಅಂತ ಆಕೆ ಹೇಳಿದಾಗ ಈತ ಆಕೆಯನ್ನು ಆಕಾಶ ಮಾರ್ಗದಿಂದ ಕರೆದೊಯ್ದು ತನ್ನ ಪೂರ್ವಜನ್ಮ ಸ್ಮರಣೆಯ ಕಾಲದಿಂದ ಪ್ರಾಪ್ತವಾದಂತಹ ಯೋಗ ಸಾಮರ್ಥ್ಯದಿಂದ ಮಲಯ ಪರ್ವತದ ಸುತ್ತಮುತ್ತಲೂ ಓಡಾಡಿಸಿ ರಮಿಸ್ತಾನೆ. ಆ ಕಾರಣದಿಂದ ದೀರ್ಘಕಾಲಿಕವಾದ ಅವರಿಬ್ಬರ ಪತಿಪತ್ನಿ ಭಾವ ಸಂಬಂಧದ ಕಾರಣದಿಂದ ಆಕೆಯಲ್ಲಿ 9 ಜನ ಮಕ್ಕಳಾಗ್ತಾರೆ. ಆ 9 ಜನ ಯಾವುವು? ಇವತ್ತು 9 ಥರದ ಶಿಲ್ಪದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಸ್ವರ್ಣಕಾರ, ವಿಶ್ವಕರ್ಮ ಬ್ರಾಹ್ಮಣನ ಕುಟುಂಬದಿಂದ ಆವಿರ್ಭವಿಸಿದವ ಒಬ್ಬ ಅಕ್ಕಸಾಲಿಗ. ಅಕ್ಕಸಾಲಿಗ ಅಂತ ಹೇಳಿದರೆ ಸ್ವರ್ಣಕಾರ, ಬಂಗಾರದ ಕೆಲಸವನ್ನು ಮಾಡ್ತಕ್ಕಂತಹ ವ್ಯಕ್ತಿ, ಶಿಲ್ಪಶಾಸ್ತ್ರದಲ್ಲಿ ನಿಪುಣನಾದವ. ಕೃತ ಶಿಕ್ಷಿತ ಶಿಲ್ಪಾನುಶ್ಚ ಜ್ಞಾನಯುಕ್ತಾನುಶ್ಚ ಶೌನಕ, ಪೂರ್ವ ಪ್ರಾಕ್ತನತೋ ಯುಗ್ಮಾನ್ ಬಲಯುಕ್ತಾನ್ ವಿಚಕ್ಷಣಾನ್, ಮಾಲಾಕಾರ ಕರ್ಮಕಂಸ ಶಂಖಕಾರ ಕುವಿಂದಕಾನ್, ಕುಂಭಕಾರ ಸೂತ್ರಧಾರ ಸ್ವರ್ಣಚಿತ್ರಕರಾಂಸ್ತಥಾ. ಕುಂಭಕಾರ ಮಣ್ಣಿನಿಂದ ನಾನಾ ಬಗೆಯ ಶಿಲ್ಪಗಳನ್ನು ನಿರ್ಮಾಣ ಮಾಡತಕ್ಕಂತಹ ಕುಂಬಾರ. ಸಂಸ್ಕೃತದ ಕುಂಭಕಾರ ಅನ್ನುವುದೇ ಕನ್ನಡದಲ್ಲಿ ಮಹಾಪ್ರಾಣ ಭಕಾರ ಹೋಗಿ ಕುಂಬಾರ ಅನ್ನುವ ರೂಪವನ್ನು ಪಡೆದಿದೆ. ಮಣ್ಣಿನಿಂದ ಇಟ್ಟಿಗೆಗಳನ್ನು, ಕೂಜಿಗಳನ್ನು, ಮುದಂಚನಗಳನ್ನು, ಘಟಗಳನ್ನು, ಕುಂಭಗಳನ್ನು ಮಾಡತಕ್ಕಂತಹ ಕುಂಭಕಾರನ ಆವಿರ್ಭಾವ ಆಯಿತು. ಸ್ವರ್ಣ ಚಿತ್ರಕಾರ ಅನಿಸ್ತದ.
ನಾನಾ ರೀತಿಯ ಬಣ್ಣಗಳನ್ನು ಉಪಯೋಗಿಸಿ ಚಿತ್ರಗಳನ್ನು ಮಾಡತಕ್ಕಂತಹ ವ್ಯಕ್ತಿ. ಶಂಖಕಾರ, ಶಂಖದಿಂದ ಮಾಲೆಯನ್ನು ನಿರ್ಮಾಣ ಮಾಡ್ತಕ್ಕಂಥವ. ಸಮುದ್ರದಿಂದ ಲಬ್ಧವಾಗತಕ್ಕಂತಹ ವಸ್ತುಗಳನ್ನು ಉಪಯೋಗಿಸಿ ಶಿಲ್ಪ ಮಾಡ್ತಕ್ಕಂಥವ. ಕಂಸಕಾರ, ಕಬ್ಬಿಣ, ಕಂಚು, ಬೆಳ್ಳಿ ಮೊದಲಾದ ಲೋಹಗಳನ್ನು ಬಳಸಿ ಅದರಿಂದ ಪಾತ್ರೆ, ಆಭರಣ ಮುಂತಾದವುಗಳನ್ನು ನಿರ್ಮಿಸತಕ್ಕಂಥವ. ಬೇರೆ ಬೇರೆ ರೀತಿಯ ಶಿಲ್ಪ, ಕಲ್ಲಿನಿಂದ ಶಿಲ್ಪವನ್ನು ಮಾಡತಕ್ಕಂಥವ. ಮರಗಳಲ್ಲಿ ಶಿಲ್ಪಗಳನ್ನು ಕೊರೆದು ಮರಶಿಲ್ಪ, ಚಂದನ ಗೊಂಬೆ ಮೊದಲಾದವುಗಳನ್ನು ಮಾಡತಕ್ಕಂಥವರು. ಇವರೆಲ್ಲರೂ ಈ ವಿಶ್ವಕರ್ಮ ಅನ್ನುವ ಗಂಗಾ ತೀರದಲ್ಲಿ ಆವಿರ್ಭವಿಸಿದ ಬ್ರಾಹ್ಮಣನಿಂದ ಗೋಪ ಸ್ತ್ರೀಯಾಗಿ ಆವಿರ್ಭವಿಸಿದ ಘೃತಾಚಿ ಅನ್ನುವ ದೇವತಾ ಸ್ತ್ರೀಯಲ್ಲಿ ಆವಿರ್ಭವಿಸಿರ್ತಕ್ಕಂತಹ ಮಕ್ಕಳು ಅಂತ. ಹೀಗೆ ಲೋಕದಲ್ಲಿ ಶಿಲ್ಪಕಾರರ ಆವಿರ್ಭಾವ ಈ ವಿಶ್ವಕರ್ಮನ ಮೂಲಕವಾಯಿತು ಅನ್ನುವ ಒಂದು ವಿಸ್ತಾರವಾದ ಕಥೆಯನ್ನು ಸೂತ ಪುರಾಣಿಕರು ಶೌನಕಾದಿಗಳಿಗೆ ನಿರೂಪಣೆ ಮಾಡ್ತಾರೆ. ಇದರ ಮುಂದೆ ಮಾಲಾವತಿಯ ಕಥೆ, ಮಾಲಾವತಿ ವಿಷ್ಣುವಿನ ಸಂವಾದ, ಮಾಲಾವತಿ ಮತ್ತು ನಾರದನ ಸಂವಾದ, ಇದರ ಮೂಲಕ ಅನೇಕ ಧರ್ಮಗಳ ನಿರೂಪಣೆ ಈ ಭಾಗದಲ್ಲಿ ಬರ್ತದೆ. ಈ ಮಾಲಾವತಿ ಸಂವಾದ ಅನ್ನೋದು ವಸ್ತುತಃ ಬ್ರಹ್ಮವೈವರ್ತ ಪುರಾಣದಲ್ಲಿ ಅತ್ಯಂತ ವಿಸ್ತೃತವಾಗಿರತಕ್ಕಂಥ ಒಂದು ವಿಷಯ. ಅದರಲ್ಲಿ ಹುಟ್ಟು ಅಂದರೆ ಏನು, ಮರಣ ಅಂದರೆ ಏನು ಅನ್ನುವುದರ ಒಂದು ವಿಶಿಷ್ಟವಾದ ವಿವೇಚನೆ ಇದೆ. ಹುಟ್ಟು ಮರಣಗಳ ಮಧ್ಯದಲ್ಲಿ ವ್ಯಾಧಿ ಅನ್ನುವುದು ಮೃತ್ಯು ಕನ್ಯೆಯರಾಗಿ ಆವಿರ್ಭವಿಸಿದೆ ಅನ್ನುವ ಒಂದು ವಿವರಣೆ ಇದೆ. ವ್ಯಾಧಿ ಅನ್ನುವುದು ಮೃತ್ಯು ಕನ್ಯೆ, ಹುಟ್ಟು ಮರಣಗಳಿಗೆ ಕಾರಣನಾಗಿರತಕ್ಕಂಥವ ಮೃತ್ಯು ಅನ್ನುವ ದೇವತೆ. ಮೃತ್ಯುವಿನಿಂದಾಗಿ ಮತ್ತೊಂದು ಕಡೆ ಒಬ್ಬ ಹುಟ್ಟು ಪಡಿತಾನೆ. ಈ ಶರೀರವನ್ನು ಕಳೆದುಕೊಳ್ಳದೇ ಇದ್ದವ ಹೊಸ ಶರೀರವನ್ನು ಪಡೆಯುವುದು ಹೇಗೆ? ಅದರ ಹುಟ್ಟಿಗೆ ಕಾರಣ ಈ ಶರೀರವನ್ನು ನಾಶ ಮಾಡಿಸತಕ್ಕಂತಹ ಮೃತ್ಯು ದೇವತೆ. ಶರೀರ ನಾಶ ಮಾಡಿಸುವುದಕ್ಕೋಸ್ಕರ ಮೃತ್ಯು ಅನೇಕ ಕನ್ಯೆಯರನ್ನು ಪಡೆದಿದ್ದಾನೆ. ಆ ಮೃತ್ಯು ಕನ್ಯೆಯರು 16 ಬಗೆಯ ವ್ಯಾಧಿಗಳು ಅಂತ ವ್ಯಾಧಿಗಳ ನಿರೂಪಣೆಯನ್ನೆಲ್ಲ ಈ ಭಾಗದಲ್ಲಿ ಯಮದಂಡದ ನಿರೂಪಣೆಯ ಜೊತೆಗೆ ಮಾಡತಕ್ಕಂಥ ಒಂದು ವಿಶಿಷ್ಟವಾದ ಒಂದು ಅಧ್ಯಾಯ. ಈ ಅಧ್ಯಾಯದಲ್ಲಿ ನಾನು ಸ್ವಲ್ಪ ಆಯುರ್ವೇದದ ಬಗ್ಗೆ ಹೇಳ್ತೇನೆ ಅಂತ ಹೇಳಿ ಆಯುರ್ವೇದದ ವಿವರಣೆಯೂ ಕೂಡ ಈ ಭಾಗದಲ್ಲಿ ಬರ್ತದೆ. ಅನೇಕ ವಿಶೇಷ ವಿಷಯಗಳನ್ನು ಹೊಂದಿರತಕ್ಕಂಥ ಅಧ್ಯಾಯ ಇದು. ವಂದೇ ತಂ ಸರ್ವತತ್ವಜ್ಞಂ ಸರ್ವಕಾರಣ ಕಾರಣಂ ವೇದಾಂಗ ಬೀಜಸ್ಯ ಬೀಜಂ ಶ್ರೀಕೃಷ್ಣಮೀಶ್ವರಂ. ವೇದಾಂಗಗಳಿಗೆಲ್ಲ ವೇದಾಂತಕ್ಕೂ ಕೂಡ ಬೀಜನಾಗಿರತಕ್ಕಂತಹ ಆ ಶ್ರೀಕೃಷ್ಣ ಅನ್ನುವ ಈಶ್ವರನನ್ನು ನಮಿಸ್ತೇನೆ ಅಂತ ಪ್ರಾರಂಭ ಮಾಡಿ ಈ ಒಂದು ಆಯುರ್ವೇದದ ನಿರೂಪಣೆಯನ್ನು ಈ ಅಧ್ಯಾಯ ಮಾಡ್ತದೆ. ಸ ಈಶಶ್ಚತುರೋ ವೇದಾನ್ ಸಸೃಜೆ ಮಂಗಲಾಯನಾನ್. ಆ ಭಗವಂತ ಶ್ರೀಕೃಷ್ಣ ತನ್ನ ನಾಭಿಕಮಲದಿಂದ ಚತುರ್ಮುಖ ಬ್ರಹ್ಮನನ್ನು ಆವಿರ್ಭಾವಗೊಳಿಸಿ ಆ ಚತುರ್ಮುಖ ಬ್ರಹ್ಮನ 4 ಮುಖಗಳಿಂದ 4 ವೇದಗಳನ್ನು ಆವಿರ್ಭಾವಗೊಳಿಸಿದ. ಸರ್ವಮಂಗಲಮಾಂಗಲ್ಯ ಬೀಜರೂಪ ಸನಾತನಃ ಋಗ್ಯಜುಸ್ಸಾಮಾಥರ್ವಾಖ್ಯಾನ್ ದೃಷ್ಟ್ವಾ ವೇದಾನ್ ಪ್ರಜಾಪತಿ. 4 ವೇದಗಳನ್ನು ಆವಿರ್ಭಾವಗೊಳಿಸಿದವ ವಿಚಿಂತ್ಯ ತೇಷಾಂ ಅರ್ಥಂಚೈ ವಾಯುರ್ವೇದಂ ಚಕಾರ ಸಹ. ಈ 4 ವೇದಗಳನ್ನು ಕೂಡ ಮತ್ತೆ ಆಲೋಚನೆ ಮಾಡಿದಂತೆ. ಯಾರು? ಪ್ರಜಾಪತಿ ಅಲ್ಲ. ಪ್ರಜಾಪತಿ ಚತುರ್ಮುಖ ಬ್ರಹ್ಮನ ತಂದೆಯಾದಂತಹ ಶ್ರೀಕೃಷ್ಣ ತನ್ನ ಮಗನಾದ ಪ್ರಜಾಪತಿಯ ಮೂಲಕ 4 ವೇದಗಳನ್ನು ಆವಿರ್ಭಾವಗೊಳಿಸಿ ಆ 4 ವೇದಗಳನ್ನು ಕೂಡ ಮತ್ತೆ ತಾನು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ 4 ವೇದದ ಸಾರವನ್ನು ಒಂದು ಸ್ವಲ್ಪ ತೆಗೆದು ಅದರಿಂದ ಆಯುರ್ವೇದಂ ಚಕಾರ ಸಹ, ಆಯುರ್ವೇದವನ್ನು ತಾನು ಸೃಷ್ಟಿಸಿದ. ಹೀಗೆ ಆಯುರ್ವೇದದ ಬಗ್ಗೆ ಈ ರೀತಿಯ ವಿವರಣೆ ಬೇರೆ ಕಡೆ ಬರುವುದಿಲ್ಲ. ಚತುರ್ಮುಖ ಬ್ರಹ್ಮನ ಮುಖಕಮಲದಿಂದ 4 ವೇದಗಳ ಆವಿರ್ಭಾವ ಆಯಿತು. ಆಮೇಲೆ 4 ಶಾಸ್ತ್ರಗಳ ಆವಿರ್ಭಾವ ಆಯಿತು. ಆಮೇಲೆ ಮತ್ತೆ 4 ಉಪವೇದಗಳ ಆವಿರ್ಭಾವ ಆಯಿತು. ಆ 4 ಉಪವೇದಗಳು ಯಾವುದು? ಒಂದು ಶಸ್ತ್ರವಿದ್ಯೆ ಅಂತ ಕರೆಸಿಕೊಂಡಂತಹ ಧನುರ್ವೇದ, ಮತ್ತೊಂದು ಶಿಲ್ಪವಿದ್ಯೆ ಅಂತ ಕರೆಸಿಕೊಂಡ ಸ್ಥಾಪತ್ಯ ವೇದ, ಮತ್ತೊಂದು ಸಂಗೀತ ವಿದ್ಯೆ ಅಂತ ಕರೆಸಿಕೊಂಡ ಗಾಂಧರ್ವ ವೇದ, ಮತ್ತೊಂದು ವೈದ್ಯ ವಿದ್ಯೆ ಅಂತ ಕರೆಸಿಕೊಂಡಂತಹ ಈ ಆಯುರ್ವೇದ. ಹೀಗೆ ಸ್ಥಾಪತ್ಯ, ಆಯುರ್ವೇದ, ಗಾಂಧರ್ವ ವೇದ ಮತ್ತು ಧನುರ್ವೇದ ಅಂತ ಹೇಳುವ
4 ಉಪವೇದಗಳ ಆವಿರ್ಭಾವ ಆ ಚತುರ್ಮುಖ ಬ್ರಹ್ಮನ 4 ಮುಖಗಳಿಂದ ಆಯಿತು ಅಂತ ಬೇರೆ ಬೇರೆ ಪುರಾಣಗಳಲ್ಲಿ ಬಂದರೆ, ಈ ಪುರಾಣದಲ್ಲಿ ಅದಕ್ಕಿಂತ ವಿಲಕ್ಷಣವಾದ ಒಂದು ಆಯುರ್ವೇದ ಮಹತ್ವವನ್ನು ಹೇಳಿದ್ದಾರೆ. 4 ವೇದಗಳನ್ನು ಆವಿರ್ಭಾವಗೊಳಿಸಿದ ಪರದೇವ ತನ್ನ ಮನಸ್ಸಿನಲ್ಲಿ ಆ 4 ವೇದಗಳನ್ನು ಕೂಡ ಚಿಂತನೆ ಮಾಡಿ ವಿಚಿಂತ್ಯ ತೇಷಾಂ ಅರ್ಥಂಚೈ ವಾಯುರ್ವೇದಂಚಕಾರ ಸಹ ಅಂತ ಆ ವೇದಗಳ ಅರ್ಥವನ್ನು ಕೂಡ ವಿಮರ್ಶೆ ಮಾಡಿ ಅದರಿಂದ ಆಯುರ್ವೇದವನ್ನು ಆತ ಸೃಷ್ಟಿಸಿದ. ಕೃತ್ವಾತು ಪಂಚಮಂ ವೇದಂ ಭಾಸ್ಕರಾಯ ದದೌ ವಿಭು. ಈ ಆಯುರ್ವೇದವನ್ನು ಸೃಷ್ಟಿಸಿದಂತಹ ದೇವರು ಅದನ್ನು ಸೂರ್ಯನಿಗೆ ಕೊಡ್ತಾನೆ. ಹಾಗಾದರೆ ಸೂರ್ಯನಿಗೂ ಒಂದು ಆಯುರ್ವೇದಕ್ಕೂ ಸಂಬಂಧ ಇಲ್ಲಿ ಸೂಚಿತ. ಸೂರ್ಯನನ್ನು ಆರೋಗ್ಯಪ್ರದ ದೇವ ಅಂತ ಕರೀತಾರೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಆರೋಗ್ಯಕ್ಕೂ ಸೂರ್ಯನಿಗೂ ಏನು ಸಂಬಂಧ ಅಂತ ಸಾಮಾನ್ಯ ನಮ್ಮಲ್ಲಿ ಒಂದು ಸಂಶಯ ಉಂಟು. ಸೂರ್ಯನ ಬಿಸಿಲಿನಿಂದ ಶರೀರದಲ್ಲಿ ಆರೋಗ್ಯ ಉಂಟಾಗ್ತದೆ, ಆದ್ದರಿಂದ ಸೂರ್ಯನಿಗೆ ಆರೋಗ್ಯ ಸಂಬಂಧ, ಹೀಗೆಲ್ಲ ನಾವು ಕಲ್ಪನೆ ಮಾಡ್ತೇವೆ. ಆದರೆ ಆಯುರ್ವೇದದ ಅಧಿದೇವತೆಯಾಗಿದ್ದ ಸೂರ್ಯ ಅನ್ನೋ ವಿಷಯ ಬೇರೆ ಕಡೆಯಲ್ಲಿ ಸಿಗುವುದು ಕಷ್ಟ. ಇಲ್ಲಿ ಸ್ಪಷ್ಟವಾಗಿ ಅದನ್ನು ನಿರೂಪಣೆ ಮಾಡ್ತಾರೆ. ಭಾಸ್ಕರಶ್ಚ ಸ್ವಶಿಷ್ಯೇಭ್ಯ ಆಯುರ್ವೇದಂ ಸ್ವಸಂಹಿತಾಂ ಪ್ರದದೌ ಪಾಠಯಾಮಾಸ ತೇ ಚಕ್ರುಃ ಸಂಹಿತಾಸ್ತತಃ. ಭಾಸ್ಕರ ತನ್ನ 18 ಮಂದಿ ಶಿಷ್ಯರಿಗೆ ಈ ಆಯುರ್ವೇದವನ್ನು ಕೊಡ್ತಾನೆ. ಆ ಶಿಷ್ಯರು ತಾವು ಗುರುವಾದ ಭಾಸ್ಕರ ಹೇಳಿದ ಪಾಠಗಳ ಬಲದಿಂದ ತಾವು ತಮ್ಮದೇ ಆದ ಒಂದೊಂದು ಆಯುರ್ವೇದದ ಗ್ರಂಥವನ್ನು ರಚಿಸಿಕೊಳ್ತಾರೆ. ಈಗ ಆಯುರ್ವೇದಕ್ಕೆ 18 ಸಂಹಿತೆಗಳು, ಅಂದರೆ 18 ಗ್ರಂಥಗಳ ರಚನೆಯಾಗ್ತದೆ. ಆ ಶಿಷ್ಯರು ಯಾರು? ಧನ್ವಂತರಿ ದಿವೋದಾಸಃ ಕಾಶೀರಾಜೋಶ್ವಿನಿ ಸುತೌ ನಕುಲಃ ಸಹ ದೇವೋರ್ಕಿ ಚ್ಯವನೋ ಜನಕೋ ಬುಧಃ ಜಾಬಾಲೋ ಜಾಜಲಿ ಪೈಲಃ ಕರಥಃ ಅಗಸ್ತ್ಯ ಏವ ಚ ಏತೇ ವೇದಾಂಗವೇದಜ್ಞಾಃ ಷೋಡಶ ವ್ಯಾಧಿನಾಶಕಾಃ. ಇವರು 18 ಜನ ಅಲ್ಲ, 16 ಜನ. ಷೋಡಶ ವ್ಯಾಧಿಗಳನ್ನು ನಾಶ ಮಾಡತಕ್ಕಂತಹ 16 ಆಯುರ್ವೇದ ಗ್ರಂಥ ಪ್ರಣೇತೃಗಳು. ಆ 16 ಗ್ರಂಥಗಳು 16 ರೋಗಗಳು, 16 ರೋಗ ನಾಶ ಮಾಡುವ 16 ವೈದ್ಯಕ ಗ್ರಂಥ. ಅದನ್ನು ರಚಿಸಿದ 16 ಮಂದಿ ವೈದ್ಯರು. ಮೊದಲನೆಯವ ಧನ್ವಂತರಿ. ಸಾಕ್ಷಾತ್ ಭಗವಂತನ ಧನ್ವಂತರಿ ರೂಪ ಇದೆ. ಆ ಧನ್ವಂತರಿಯ 2 ರೂಪ ಇದೆ. ಭಗವಂತ ಕ್ಷೀರಸಾಗರ ಮಥನ ಕಾಲದಲ್ಲಿ ಅಮೃತ ಕಲಶಹಸ್ತನಾಗಿ ಆವಿರ್ಭವಿಸಿದ ಧನ್ವಂತರಿ, ಕಾಶಿರಾಜನ ಮಗನಾಗಿ ಆವಿರ್ಭವಿಸಿದ ಧನ್ವಂತರಿ. ಆಯುಶ್ಚ ವೇದ ವಂಶಾಸ್ತ್ಯವತೀರ್ಯ ಲೋಕೇ ಅಂತ ಭಾಗವತದ 3ಯ ಸ್ಕಂದದಲ್ಲಿ ಭಗವಂತ ಮತ್ತೊಮ್ಮೆ ಅವತಾರ ಮಾಡಿ ಆಯುರ್ವೇದವನ್ನೂ ಲೋಕದಲ್ಲಿ ಪ್ರಸರಣ ಮಾಡ್ತಾನೆ ಅಂತ ಉಲ್ಲೇಖ ಮಾಡಿದ್ದಾರೆ. ಆ ಧನ್ವಂತರಿ ಕಾಶಿರಾಜನ ಮಗ, ಭೂಲೋಕದಲ್ಲಿ ಅವತರಿಸಿದಂತಹ ರೂಪ. ಇದಲ್ಲದೆ ಒಬ್ಬ ಮಾನವ ಧನ್ವಂತರಿಯೂ ಇದ್ದಾನೆ. ಭಗವಂತನ 2 ಧನ್ವಂತರಿ ರೂಪಗಳಲ್ಲದೆ ಮಾನವ ಧನ್ವಂತರಿ, ಈತನ ಕಥೆಯು ಕೂಡ ಹರಿವಂಶದಲ್ಲಿ ಬರ್ತದೆ. ಇದು ಒಬ್ಬ ವ್ಯಕ್ತಿ, ಸಾಕ್ಷಾತ್ ಭಗವಂತನ ಧನ್ವಂತರಿ ಅಲ್ಲ. ಆದರೆ ಈ ಧನ್ವಂತರಿ ಚಿಕಿತ್ಸಾ ತತ್ವವಿಜ್ಞಾನಂ ಚಕಾರ ಭಗವಾನ್ ಋಷಿ. ಇವನು ಮಾಡಿದ್ದೇನು ಅಂದರೆ ಚಿಕಿತ್ಸಾ ತತ್ವವಿಜ್ಞಾನ ಅನ್ನೋ ಒಂದು ಗ್ರಂಥವನ್ನು ರಚಿಸಿದ್ದಾನೆ. ದಿವೋದಾಸ ಅನ್ನುವ ವೈದ್ಯ ಚಿಕಿತ್ಸಾ ದರ್ಪಣ. ಇವರ ಗ್ರಂಥದ ಹೆಸರನ್ನೆಲ್ಲ ಪುರಾಣ ಉಲ್ಲೇಖ ಮಾಡ್ತದೆ. ಕಾಶಿರಾಜ ಚಿಕಿತ್ಸಾ ಕೌಮುದಿ, ಅಶ್ವಿನಿಕುಮಾರರು ಚಿಕಿತ್ಸಾ ಸಾರತಂತ್ರ. ಅದರಲ್ಲಿ ಮತ್ತೊಬ್ಬ ಅಶ್ವಿನಿಕುಮಾರ ನಾಸತ್ಯ ಅಂತ ಹೆಸರು, ಒಬ್ಬ ದಸರಾ ಮತ್ತೊಬ್ಬ ನಾಸತ್ಯ. ಅವನು ಚಿಕಿತ್ಸಾ ಪ್ರಮಗ್ನ ಅನ್ನುವ ಗ್ರಂಥವನ್ನು ರಚಿಸ್ತಾನೆ. ನಕುಲ ಸಹದೇವರು ಇವರು ಕೂಡ ಆಯುರ್ವೇದ ತಂತ್ರಜ್ಞರು. ಅವರ ಆಯುರ್ವೇದ ತಂತ್ರಜ್ಞತೆಯ ಬಗ್ಗೆ ವಿಶೇಷವಾಗಿ ಅಶ್ವ ಆಯುರ್ವೇದ ಮತ್ತು ಗೋ ಆಯುರ್ವೇದ, ವೃಷಭಾಯುರ್ವೇದ, ವೃಷಾಯುರ್ವೇದ ಅಂತ ಕರೀತಾರೆ. ಇದರಲ್ಲಿ ಮಹಾ ಚಿಕಿತ್ಸಕರಾದ್ದರಿಂದಲೇ ಇವರಿಬ್ಬರು ವಿರಾಟನಗರದಲ್ಲಿ ಒಬ್ಬ ಅಶ್ವಪಾಲ ತಂತ್ರಿಪಾಲನಾಗಿ ಮತ್ತೊಬ್ಬ ಗೋವುಗಳನ್ನು ನೋಡಿಕೊಳ್ತಕ್ಕಂತಹ ಮಹಾತಂತ್ರಜ್ಞನಾಗಿ ಅವರ ಚಿಕಿತ್ಸೆ ಮಾಡುವ ವಿಷಯದಲ್ಲಿ ಮಹಾತಂತ್ರಜ್ಞರಾಗಿ ಅಲ್ಲಿ ಪ್ರಸಿದ್ಧರಾಗಿದ್ದರು ಅನ್ನುವುದನ್ನು ಮಹಾಭಾರತದ ಉದ್ಯೋಗ ಪರ್ವದಲ್ಲಿ, ವಿರಾಟ ಪರ್ವದಲ್ಲಿ ನಾವು ಕಾಣ್ತೇವೆ. ಆ ನಕುಲ ಸಹದೇವರು ರಚಿಸಿದ ಗ್ರಂಥ ಇದೆ. ನಕುಲ ವೈದ್ಯಕ ಸರ್ವಸ್ವ ಅಂತ ಗ್ರಂಥ ರಚಿಸ್ತಾನೆ. ಸಹದೇವ ವ್ಯಾಧಿ ಸಿಂಧು ವಿಮರ್ದನ,
ವ್ಯಾಧಿ ಸಿಂಧು ಅಂದರೆ ವ್ಯಾಧಿಗಳ ಅನೇಕ ಸಮುದಾಯ, ಅದರ ವಿಮರ್ದನ ಅನ್ನೋ ಗ್ರಂಥ ರಚಿಸಿದ. ಮತ್ತೊಬ್ಬ ವೈದ್ಯ ಯಮ, ಯಮನಿಂದ ರಚಿತವಾದದ್ದು ಜ್ಞಾನಾರ್ಣವ. ಶ್ಯವನ ಜೀವದಾನ ಅನ್ನುವ ಗ್ರಂಥ. ಜನಕ ವೈದ್ಯ ಸಂದೇಶ ಭಂಜನ. ಬುಧ ನವಗ್ರಹಗಳಲ್ಲಿ ಒಬ್ಬನಾದ ಚಂದ್ರಸುತ ಬುಧ, ಅವನಿಂದ ಸರ್ವಸಾರ. ಜಾಬಾಲ ಅನ್ನುವ ಋಷಿ, ಅವನಿಂದ ತಂತ್ರಸಾರ ಅನ್ನುವ ವೈದ್ಯ ಗ್ರಂಥ. ಜಾಜಲಿ ಅನ್ನುವ ಋಷಿಯಿಂದ ವೇದಾಂಗ ಸಾರ ತಂತ್ರ. ಪೈಲನಿಂದ ವೈದ್ಯ ನಿವಾಸ. ಕರಥ ಅನ್ನುವ ಋಷಿಯಿಂದ ಸರ್ವಧರ ಅನ್ನುವ ಗ್ರಂಥ. ಅಗಸ್ತ್ಯನಿಂದ ದ್ವೈತ ನಿರ್ಣಯ ತಂತ್ರ ಅನ್ನುವ ಆಯುರ್ವೇದ ಗ್ರಂಥಗಳ ಆವಿರ್ಭಾವ ಆಗ್ತದೆ. ಈ ಆಯುರ್ವೇದ ಗ್ರಂಥಗಳನ್ನೆಲ್ಲ ರಚಿಸಿದ ಋಷಿಗಳು, ಈ ವೈದ್ಯಶಾಸ್ತ್ರಜ್ಞರು, ಅವರು ಏನೇನು ಮಾಡ್ತಾ ಇದ್ದಾರೆ? ಅವರು ಯಾರು ಆಯುಷ್ಯವನ್ನು ಕೊಡುವವರಲ್ಲಂತೆ. ಈ ಪುರಾಣ ಒಂದು ವಿಶಿಷ್ಟವಾದ ವಿಷಯವನ್ನು, ರೋಚಕವಾದ ವಿಷಯವನ್ನು ಹೇಳ್ತದೆ. ಆಯುರ್ವೇದಸ್ಯ ವಿಜ್ಞಾತ ಚಿಕಿತ್ಸಾಸು ಯಥಾರ್ಥವಿತ್ ಧರ್ಮಿಷ್ಠಶ್ಚ ದಯಾಳುಶ್ಚ ತೇನ ವೈದ್ಯ ಪ್ರಕೀರ್ತಿತ ಅಂತ ವೈದ್ಯರ ಬಗ್ಗೆ ಜನಕ ಮೊದಲಾದವರೆಲ್ಲ ವೈದ್ಯರು ಅನ್ನುವುದನ್ನು ಹೇಳಿ, ಈ ವೈದ್ಯಶಾಸ್ತ್ರ ಏನು ಮಾಡ್ತದೆ ಇವರಿಗೆಲ್ಲ? ವ್ಯಾಧೇ ತತ್ವಪರಿಜ್ಞಾನಂ ವೇದನಾಯಾಶ್ಚ ನಿಗ್ರಹ ಏತದ್ ವೈದ್ಯಸ್ಯ ವೈದ್ಯತ್ವಂ ನ ವೈದ್ಯ ಪ್ರಭುರಾಯುಷಃ. ವೈದ್ಯ ಯಾರಿಗೂ ಆಯುಷ್ಯವನ್ನು ಕೊಡುವುದಿಲ್ಲ. ಸಾಯಲು ಸಿದ್ಧನಾದ ಆಯುಷ್ಯ ತೀರಿದ ವ್ಯಕ್ತಿಯನ್ನು ವೈದ್ಯಶಾಸ್ತ್ರ ಉಪಚರಿಸುವುದಿಲ್ಲ. ಮತ್ತು ಅವರಿಗೂ ಔಷಧ ಕೊಡುವುದಿಲ್ಲ. ಕೊಡ್ತದೆ. ಔಷಧ ಯಾಕೆ ಕೊಡುವುದು? ಅವರ ವೇದನೆ ಅವರಿಗೆ ಆಗದೇ ಇರುವುದಕ್ಕೋಸ್ಕರ. ಎಲ್ಲ ಪೇನ್ ಕಿಲ್ಲರ್ಸ್ ಅಂತ ಅರ್ಥ ಇವೆಲ್ಲವೂ ಕೂಡ. ಅವರ ವೇದನೆಯ ಜ್ಞಾನ ಅವರಿಗೆ ಆಗಬಾರ್ದು. ಅವರು ಸಾಯುವಲ್ಯ ತನಕವೂ ಕೂಡ ತಮ್ಮ ಸಾಧನೆ ಮಾಡಿಕೊಂಡು ಪ್ರಾಣೋತ್ಕ್ರಮಣವನ್ನು ಮಾಡಬೇಕು. ಇಷ್ಟಕ್ಕೋಸ್ಕರ ಅವರಿಗೆ ಆಯುರ್ವೇದ ಔಷಧ ವಿಜ್ಞಾನವನ್ನು ಕೊಡ್ತದೆ ಹೊರತು ಆಯುಷ್ಯ ತೀರಿ ಹೋದವನನ್ನು ಮತ್ತೆ ಬದುಕಿಸುವುದಕ್ಕೋಸ್ಕರ ಅಲ್ಲ. ಆದ್ದರಿಂದಲೇ ವೈದ್ಯಶಾಸ್ತ್ರದ ನಿಯಮ ಇರುವುದೇ ತನ್ನಲ್ಲಿ ಚಿಕಿತ್ಸೆಗೆ ಬಂದಂತಹ ವ್ಯಕ್ತಿಯನ್ನು ನಾಡಿ ಪರೀಕ್ಷೆ ಮಾಡಬೇಕು. ನಾಡಿ ಪರೀಕ್ಷೆಯ ಮೂಲಕ ಅವನ ಆಯುಷ್ಯವನ್ನು ತಿಳ್ಕೊಳ್ಬೇಕು. ಇವನಿಗೆ ಎಷ್ಟು ಆಯುಷ್ಯ ಅನ್ನುವುದನ್ನು ತಿಳಿದ ಮೇಲೆ ಆಯುಷ್ಯ ಇದೆ ಅನ್ನುವುದು ನಿರ್ಧರಿತವಾದರೆ ಮಾತ್ರ ಅವನಿಗೆ ಆಯುರ್ಪ್ರದವಾದಂತಹ ಚಿಕಿತ್ಸೆಗಳನ್ನು ನಡೆಸಬೇಕು. ನಾಡಿಯಲ್ಲಿ ಉಂಟಾದಂತಹ ಧ್ವನಿಯಿಂದ ಈತನ ಆಯುಷ್ಯ ಇನ್ನು 3 ದಿವಸ ಅಥವಾ 15 ದಿವಸ ಮಾತ್ರ ಅನ್ನುವುದು ಗೊತ್ತಾದ ಪಕ್ಷದಲ್ಲಿ ಆತನಿಗೆ ಆಯುಷ್ಯಪ್ರದವಾದ ಚಿಕಿತ್ಸೆಯನ್ನೇನನ್ನೂ ಕೊಡದೆ ಕೇವಲ ವೇದನಾಹರವಾದಂತಹ ಚಿಕಿತ್ಸೆಯನ್ನಷ್ಟೇ ಕೊಡಬೇಕು. ಆದ್ದರಿಂದ ವ್ಯಾಧೇಸ್ತತ್ವ ಪರಿಜ್ಞಾನಂ, ಈತನ ಆಯುರ್ವೇದ ವೈದ್ಯನ ಕೆಲಸ ಏನು? ವ್ಯಾಧೇಹಿ ತತ್ವ ಪರಿಜ್ಞಾನ. ಈ ವ್ಯಾಧಿ ಯಾವುದರಿಂದ ಹುಟ್ಟಿತು ಅನ್ನೋದನ್ನು ತಿಳಿಯುವುದು. ಇದು ಯಾವ ವ್ಯಾಧಿ ಅನ್ನುವುದನ್ನು ಸ್ಪಷ್ಟಪಡಿಸಿಕೊಳ್ಳುವುದು. ಅದಕ್ಕೆ ಸಂಬಂಧಿಸಿದಂತಹ ವೈದ್ಯಕೀಯ ಚಿಕಿತ್ಸೆಗಳನ್ನು ನಡೆಸುವುದು. ಇದು ಒಂದಾದರೆ, ವೇದನಾಯಾಶ್ಚ ನಿಗ್ರಹ, ಸಾಯುವುದು ಅಂತ ತೀರ್ಮಾನ ಆದರೆ ಅವರಿಗೆ ವೇದನೆ ಆಗದೇ ಇರುವ ಹಾಗೆ ನಿಗ್ರಹಿಸುವುದು. ಏತದ್ ವೈದ್ಯಸ್ಯ ವೈದ್ಯತ್ವಂ ನ ವೈದ್ಯ ಪ್ರಭು ಆಯುಷಃ. ವೈದ್ಯ ಅಂದರೆ ಇಷ್ಟೇ ಕೆಲಸ ಮಾಡುವುದೇ ಹೊರತು ಅವನ ಆಯುಷ್ಯವನ್ನು ಕೊಡುವುದಕ್ಕೆ ಸಮರ್ಥನಲ್ಲ. ಇಷ್ಟು ವೈದ್ಯಶಾಸ್ತ್ರದ ಸೂಕ್ಷ್ಮಗಳನ್ನು ಹೇಳಿ ವೈದ್ಯನಿಗೆ ಕೆಲವು ನಿರ್ದೇಶನಗಳನ್ನು ಈ ಪುರಾಣ ಕೊಡ್ತದೆ. ಆತನಿಗೆ ಆಯುಷ್ಯ ಪೂರ್ಣವಾಗಿ ನಷ್ಟವಾಗಿದೆ ಅನ್ನುವುದು ಗೊತ್ತಾದರೆ ನಾಡಿ ಸ್ಪರ್ಶದಿಂದ ಗೊತ್ತಾಗುವಂಥದ್ದು. ಸರಿಯಾದ ಆಯುರ್ವೇದದ ವೈದ್ಯ ಒಬ್ಬ ವ್ಯಕ್ತಿಯ ನಾಡಿಯನ್ನು ಹಿಡಿದು ಆತನ ಆಯುಷ್ಯವನ್ನು ನಿರ್ಧರಿಸಬಲ್ಲ. ಹೇಗೆ ಒಬ್ಬ ಸರಿಯಾದ ಜ್ಯೋತಿಷ್ಶಾಸ್ತ್ರ ತಂತ್ರವೇತ್ತನಾದಂತಹ ಜ್ಯೋತಿಷಿಕ ಆತನ ಜಾತಕವನ್ನಷ್ಟನ್ನೇ ಹಿಡಿದು ಅವನ ರೋಗಾದಿಗಳ ಬಗ್ಗೆ, ಆಯುಷ್ಯದ ಬಗ್ಗೆ ಸ್ಪಷ್ಟವಾದ ನಿರ್ಧಾರವನ್ನು ಕೊಡಬಲ್ಲನು, ಹಾಗೆಯೇ ಒಬ್ಬ ಸರಿಯಾದ ವೈದ್ಯಶಾಸ್ತ್ರವೇತ್ತಾರನಾದಂತಹ ವೈದ್ಯ ನಾಡಿ ಪರಿಜ್ಞಾನ, ಅಲ್ಲಿ ಜಾತಕ, ಇಲ್ಲಿ ನಾಡಿ, ಅತ್ಯಂತ ಸೂಕ್ಷ್ಮವಾದ ನಾಡಿಯನ್ನು ತಾನು ಹಿಡಿಯುವುದರ ಮೂಲಕ ಅದರಲ್ಲಿ ಪ್ರವಾಹಗೊಳ್ಳತಕ್ಕಂತಹ ರಕ್ತ, ಕಫ, ವಾತ, ಪಿತ್ತ ಮೊದಲಾದ ಧಾತುಗಳ ಸ್ಪರ್ಶ ಜ್ಞಾನದಿಂದ ಈತ ಇವನಿಗೆ ಆಯುಷ್ಯ ಎಷ್ಟು ಇದೆಯೋ ಇಲ್ಲವೋ ಅನ್ನುವುದನ್ನೆಲ್ಲ ನಿರ್ಧರಿಸ್ತಾನೆ. ಆಯುಷ್ಯ ಇಲ್ಲ ಅಂತ ನಿರ್ಧರಿತವಾದ ಪಕ್ಷದಲ್ಲಿ ಅವರಿಗೆ ಮುಖ್ಯವಾಗಿ ವಿಷ್ಣು ಸಹಸ್ರನಾಮ ಮೊದಲಾದ ವೈಷ್ಣವ ಸ್ತೋತ್ರಗಳ ಪಠಣಕ್ಕೆ ನಿರ್ದೇಶನವನ್ನು ಕೊಡತಕ್ಕದ್ದು.
ಆ ವೈಷ್ಣವ ಸ್ತೋತ್ರಗಳನ್ನು ಆತ ಕಿವಿಯಲ್ಲಿ ಕೇಳ್ತಾ ಕೇಳ್ತಾ ಪ್ರಾಣೋತ್ಕ್ರಮವನ್ನು ಮಾಡುವುದರ ಮೂಲಕ ಆತನಿಗೆ ಮತ್ತೆ ಸಂಸಾರ ಬಂಧ ಸಿಗದೇ ಇರುವ ಹಾಗೆ ವ್ಯವಸ್ಥೆಯನ್ನು ಮಾಡಬೇಕು. ಇನ್ನೂ ಕೆಲವು ವೇದನೆಗಳನ್ನು ಅನುಭವಿಸಿಯೇ ಅವ ಪ್ರಾಣೋತ್ಕ್ರಮಣ ಮಾಡಬೇಕು ಅನ್ನುವುದು ನಿರೂಪಿತವಾಗಿದ್ದರೆ, ಅಂದರೆ ಅವನಿಗೆ ಆಯುಷ್ಯ ಅಲ್ಪ ಇದೆ, ಆ ಅಲ್ಪಕಾಲದ ಆಯುಷ್ಯದಲ್ಲಿ ವೇದನೆಯನ್ನು ಪರಿಹರಿಸುವುದೂ ಸಾಧ್ಯ ಇಲ್ಲ ಅನ್ನುವುದನ್ನು ಆತ ನಾಡೀ ಪರೀಕ್ಷಣೆಯಿಂದ ತಿಳಿದರೆ ಅವನಿಗೆ ಆ ವೇದನಾಯುತವಾದಂತಹ ಆಯುಷ್ಯ ದೀರ್ಘಕಾಲಿಕವಾದದ್ದೇನಿದೆ ಅದನ್ನು ಅಲ್ಪವಾಗಿಸುವುದಕ್ಕೆ ಬೇಕಾದ ಧಾರ್ಮಿಕ ವಿಧಾನಗಳನ್ನು ಕೂಡ ಜ್ಯೋತಿಷ್ಕಾರ ಸೂಚಿಸಬೇಕು, ಆಯುರ್ವೇದ ಶಾಸ್ತ್ರಕಾರ ಸೂಚಿಸಬೇಕು. ಅಂದರೆ ಅವನಿಗೆ ಪವಮಾನ ಸೂಕ್ತವೇ ಮೊದಲಾದ ಮಂತ್ರಗಳ ಪಾರಾಯಣ, ಪವಮಾನ ಸೂಕ್ತವೆಂಬಂತಹ ಪಾಪ ನಿಬರ್ಹಣ ಮಂತ್ರದಿಂದ ಆಹುತಿಯನ್ನು ಕೊಡಿಸತಕ್ಕಂತಹ ಪ್ರಕ್ರಿಯೆ, ಪವಮಾನ ಹೋಮ ನಡೆಸುವುದು, ಈ ಮೂಲಕ ನಾನಾ ರೀತಿಯ ದಾನಗಳನ್ನು ಮಾಡಿಸುವುದರ ಮೂಲಕ ಆತನ ಪಾಪಗಳ ಎಲ್ಲ ಹೊಳೆಯನ್ನು ನಾಶ ಮಾಡಬೇಕು. ಜನ್ಮಾಂತರ ಕರ್ಮಬಲದಿಂದಲ್ಲವೇ ಈತ ವೇದನಾಯುತವಾದಂತಹ ಜೀವನವನ್ನು ಸವಿಸಬೇಕಾದ ಸ್ಥಿತಿ ಬಂದದ್ದು. ಆ ಕರ್ಮವೇ ನಾಶವಾಯಿತು ಅಂತಾದರೆ ಆವಾಗ ಒಂದು ಶೀಘ್ರ ಮರಣ, ಇಲ್ಲವೋ ಐಹಿಕವಾದಂತಹ ಆರೋಗ್ಯ ಸಿದ್ಧಿ ಇದು ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಆ ರೀತಿ ವೇದನಾಯುತವಾಗಿ ದೀರ್ಘಕಾಲ ಬಾಳತಕ್ಕಂತಹ ವ್ಯಕ್ತಿಗಳ ದುಃಖವನ್ನು ನಾಶ ಮಾಡುವುದಕ್ಕೋಸ್ಕರ ಅವರಿಗೆ ಧರ್ಮ ಕರ್ಮಗಳ ನಿರೂಪಣೆಯನ್ನು ಕೂಡ ಒಬ್ಬ ವೈದ್ಯ ಅವಶ್ಯ ನಡೆಸತಕ್ಕದ್ದು. ಅಂದರೆ ವೈದ್ಯರಿಗೆ ವೈದ್ಯಶಾಸ್ತ್ರ ಮಾತ್ರ ಗೊತ್ತಿರುವುದಲ್ಲ, ಆಯುರ್ವೇದದ ಜೊತೆಗೆ ಒಂದಿಷ್ಟು ಜ್ಯೋತಿಷ್ಯ ಗೊತ್ತಿರಬೇಕು, ಒಂದಿಷ್ಟು ಧರ್ಮಶಾಸ್ತ್ರ ಗೊತ್ತಿರಬೇಕು, ಬದುಕುವ ಕಲೆ, ಬದುಕುವ ವಿಧಾನ ಅದೂ ಗೊತ್ತಿರಬೇಕು. ಆ ಮೂಲಕ ಆತ ಜನರಿಗೆ ಉಪಕರಿಸುವುದಕ್ಕೆ ಸಾಧ್ಯ. ಏನೇನು ರೋಗಗಳುಂಟು, 16 ಪ್ರಧಾನ ಜ್ವರಗಳು ಯಾವುದು, ಆ ಜ್ವರದಿಂದ ಉತ್ಪನ್ನವಾದಂತಹ ಜ್ವರಗಳ ಸಂಖ್ಯೆ ಎಷ್ಟು, 80ಕ್ಕಿಂತ ಹೆಚ್ಚು ರೀತಿಯ ಜ್ವರಗಳ ನಿಷ್ಪತ್ತಿಯಾಯಿತು. ಆ ಜ್ವರಗಳಿಗೆಲ್ಲ ಮೃತ್ಯುಕನ್ಯೆಯರು ಅಂತ ಕರೀತಾರೆ. ಆ ಮೃತ್ಯುಕನ್ಯೆಯರು ತಾವು ಆಕ್ರಮಣ ಮಾಡಿ ಒಬ್ಬೊಬ್ಬನ ಆಯುಷ್ಯವನ್ನು ಕ್ಷೀಣಗೊಳಿಸಿ ತಾವು ಅವರಿಗೆ ಮತ್ತೊಂದು ಶರೀರ ಬರುವುದಕ್ಕೆ ಬೇಕಾದ ರೀತಿಯ ಮರಣವನ್ನು ಐದಿಸ್ತಾರೆ ಅನ್ನುವ ವಿವರಣೆ ಇಲ್ಲಿ ಬರ್ತದೆ. ಆವಾಗ ಒಂದು ಪ್ರಶ್ನೆ ಬಂತು ಶೌನಕರಿಂದ, ಈ ಮರಣವನ್ನು, ಮೃತ್ಯುಕನ್ಯೆಯರನ್ನು ದೂರ ಮಾಡುವುದಕ್ಕೆ ಏನಾದರೂ ವಿಧಾನ ಇದೆಯೋ ಅಂತ. ಆವಾಗ ಮರಣವನ್ನು ದೂರ ಮಾಡುವುದಕ್ಕೆ ಬೇಕಾದ ಅನೇಕ ವಿದ್ಯೆಗಳನ್ನು ಈ ಪುರಾಣ ಹೇಳ್ತದೆ. ಏನದು? ಕಣ್ಣಿಗೆ ನೀರಿನಿಂದ ಶೇಕ ಮಾಡುವುದು ಎಲ್ಲ ಆಯುರ್ವೇದದ ವಿಧಾನಗಳು. ಕಣ್ಣಿಗೆ ನೀರಿನ ಶೇಕದಿಂದ ಆಯುಷ್ಯ ವೃದ್ಧಿಯಾಗ್ತದೆ. ದಿನನಿತ್ಯ ವ್ಯಾಯಾಮ, ಅಂಗಾಲಿಗೆ ಎಣ್ಣೆ ತಿಕ್ಕುವುದು. ಹಿಂದಿನ ಕಾಲದಲ್ಲಿ ಮಲಗುವಾಗ ಕಾಲಿನ ಅಂಗಾಲಿಗೆ ಕೆಳಭಾಗಕ್ಕೆ ಹರಳೆಣ್ಣೆಯನ್ನು ತಿಕ್ಕುವುದರ ಮೂಲಕ ಶರೀರವನ್ನು ತಂಪಾಗಿಸಿಕೊಂಡು ದೀರ್ಘಾಯುಷ್ಯವನ್ನು ಪಡೆತಾ ಇತ್ತು. ಅಂಗಮರ್ದನದಲ್ಲಿ ಅಂಗಾಲಿಗೆ ಎಣ್ಣೆ ತೈಲಮರ್ದನ ಅನ್ನುವುದು ಒಂದು ವಿಧಾನ. ಅದರಿಂದ ಪಾದದ ಅಂಗಾಲಿಗೆ ಕೆಳಭಾಗಕ್ಕೆ ಎಣ್ಣೆಯನ್ನು ತಿಕ್ಕಿ ಅಂಗಮರ್ದನ ಮಾಡುವುದರಿಂದ ದೀರ್ಘಾಯುಷ್ಯ ಪ್ರಾಪ್ತಿಯಾಗ್ತದೆ. ಕಿವಿಗಳಿಗೆ ಮರ್ದನ ಮಾಡುವುದು, ಕಿವಿಗೆ ಎಣ್ಣೆ ಹಾಕಿ ಕಿವಿಯನ್ನು ಒಂದು ವಿಧಾನದಿಂದ ಕರ್ಣಮರ್ದನ ಮಾಡುವುದರಿಂದ, ಕರ್ಣದಲ್ಲಿ ಕುಂಡಲಾದಿಗಳಿದ್ದರೆ ಅವನ್ನೆಲ್ಲ ತೆಗೆದು ಮರ್ದನವನ್ನು ಮಾಡಿ, ಅಂಗಮರ್ದನವನ್ನು ಮಾಡಿ, ಕಿವಿಗಳಿಗೆ ಮಾತ್ರ ಅಲ್ಲ, ಮೂರ್ಧ ಅಂದರೆ ನೆತ್ತಿಗೂ ಕೂಡ ವಿಶೇಷವಾಗಿ ಎಣ್ಣೆ ಹಾಕಿ ಮರ್ದನ ಮಾಡುವುದು. ಅದರಲ್ಲೂ ಆ ಎಣ್ಣೆಯಲ್ಲಿರತಕ್ಕಂತಹ ಶಕ್ತಿ ಭೃಂಗರಾಜ ಅನ್ನುವ ಒಂದು ಹುಲ್ಲಿದೆ, ಗರಗ ಅಂತ ಕರೀತಾರೆ. ಆ ಭೃಂಗರಾಜ ಎಂಬ ಹುಲ್ಲನ್ನು ಹಾಕಿ ಎಳ್ಳೆಣ್ಣೆ ಅಥವಾ ನಾರಿಕೇಲ ತೈಲವನ್ನು ಅದರಲ್ಲಿ ಸರಿಯಾಗಿ ಪಾಕಗೊಳಿಸಿದರೆ ಅದಕ್ಕೆ ಭೃಂಗ ತೈಲ ಅಥವಾ ಭೃಂಗರಾಜ ತೈಲ ಅಂತ ಹೆಸರು. ಅದೇ ಭೃಂಗರಾಜದ ಜೊತೆಗೆ ನೆಲ್ಲಿಕಾಯಿಯ ರಸವನ್ನು ಹಿಂಡಿ ಆ ರಸವನ್ನೂ ಸೇರಿಸಿ ಪಾಕ ಮಾಡಿದ ಪಕ್ಷದಲ್ಲಿ ಭೃಂಗ ಮತ್ತು ಆಮಲಕಗಳು ಸೇರಿರುವುದರಿಂದ ಭೃಂಗರಾಜ ಆಮಲಕ ತೈಲ ಅಥವಾ ಭೃಂಗಾಮಲಕ ತೈಲ ಅನ್ನೋ ಹೆಸರಾಗ್ತದೆ. ಅದೇ ರೀತಿ ಅನೇಕ ವಸ್ತುಗಳನ್ನು ಉಪಯೋಗಿಸಿ ಮಾಡಿದಂತಹ ತೈಲ, ವಿಶೇಷವಾಗಿ ಬ್ರಾಹ್ಮಿ ಅಂದರೆ ಒಂದೆಲಗ. ಆ ಬ್ರಾಹ್ಮಿ ಅನ್ನುವ ಒಂದೆಲಗ ವೃಕ್ಷ ಏನಿದೆ ಅದನ್ನು ಗುದ್ದಿ ಅದರ ರಸ ತೆಗೆದು ಅದನ್ನು ಎಣ್ಣೆಯಲ್ಲಿ ಹಾಕಿ ಅದನ್ನು ಪಾಕ ಮಾಡಿದಂತಹ ತೈಲಕ್ಕೆ ಬ್ರಾಹ್ಮಿ ತೈಲ ಅಂತ ಹೆಸರು. ಬ್ರಾಹ್ಮಿ, ಭೃಂಗ, ಆಮಲಕ ಮೊದಲಾದವುಗಳನ್ನು ಸೇರಿಸಿ ಮಾಡಿರತಕ್ಕಂತಹ ತೈಲ ವಿಶೇಷದಿಂದ ಶಿರಸ್ಸು, ಕರ್ಣ ಮತ್ತು ಪಾದ, ತಲ ಇಲ್ಲಿಗೆ ಮರ್ದನವನ್ನು ಮಾಡುವುದರ ಮೂಲಕ ಮನುಷ್ಯ ಆಯುಷ್ಯವನ್ನು ಹೆಚ್ಚು ಮಾಡಿಕೊಳ್ಳಬಹುದು. ವಸಂತ ಕಾಲದಲ್ಲಿ ಓಡಾಡುವುದು ಮತ್ತು ಬೆಂಕಿ ಕಾಯಿಸುವುದು, ಇದನ್ನು ಆದಷ್ಟು ಕಡಿಮೆ ಮಾಡಿದ ವ್ಯಕ್ತಿ ಆಯುಷ್ಯವನ್ನು ಹೆಚ್ಚು ಮಾಡಿಕೊಳ್ತಾನೆ.
ವಸಂತ ಕಾಲದಲ್ಲಿ ಓಡಾಟ ಕಡಿಮೆ ಇರಬೇಕು. ಆದರೆ ಇವತ್ತು ವಸಂತ ಕಾಲ ಗ್ರೀಷ್ಮ ಕಾಲಗಳಲ್ಲೇ ಶಾಲೆಗಳಿಗೆ ರಜೆ ಇರುವುದರಿಂದ ಆವಾಗಲೇ ಓಡಾಟ ಜಾಸ್ತಿ ಆಗಿಬಿಟ್ಟಿದೆ. ಆದರೆ ವಸಂತ ಕಾಲದಲ್ಲಿ ಓಡಾಟ ಕಡಿಮೆ ಇರಬೇಕು. ಮಳೆಯಲ್ಲಿ ತನ್ನ ತಲೆಗೆ ಮಳೆ ಬೀಳದೇ ಇದ್ದ ಹಾಗೆ ಶಿರಸ್ಸಿಗೆ ಶಿರಸ್ತ್ರಾಣವನ್ನು ಧರಿಸಬೇಕು. ಛತ್ರಿಯನ್ನು ಹಿಡಿಬೇಕು. ತಲೆಗೆ ನೇರವಾಗಿ ಮಳೆಯ ನೀರು ಬೀಳದೇ ಇದ್ದ ಹಾಗೆ ನೋಡಿಕೊಳ್ಳಬೇಕು. ಅಂದರೆ ಮಳೆಯಲ್ಲಿ ತಾನೇ ಹೋಗಿ ನಿಂತು ತಲೆಗೆ ನೀರು ಬೀಳುವ ಹಾಗೆ ಮಾಡಬಾರ್ದು. ವರ್ಷ ಸ್ನಾನ ಅಂತಿದೆ, ಮಳೆ ಬೀಳ್ತಾ ಇರುವಾಗ ಮಳೆಯಲ್ಲೇ ಸ್ನಾನ ಮಾಡುವುದು ಅಂತ. ಇದು ಆರೋಗ್ಯಶಾಲಿಯಾದಂತಹ ವ್ಯಕ್ತಿಗೆ ಉಚಿತವಾದದ್ದು. ಯುವಕನಾದಂತಹ ವ್ಯಕ್ತಿಗೆ ಅದು ಆಯುಷ್ಯ ಕ್ಷೀಣತೆಗೂ ಹೇತುವಾಗ್ತದೆ ಎನ್ನುವುದು ಇಲ್ಲಿ ನಿರೂಪಣೆ ಮಾಡ್ತಾರೆ. ಸಕಾಲದಲ್ಲಿ ಉಣ್ಣುವುದು ಆಯುರ್ವರ್ಧಕ, ಮಿತವಾಗಿ ಉಣ್ಣುವುದು ಆಯುರ್ವರ್ಧಕ. ಕಾಲ ವ್ಯತ್ಯಾಸ, ಒಂದೊಂದು ದಿನ ಒಂದೊಂದು ಹೊತ್ತಿಗೆ ಊಟ ಮಾಡುವುದರಿಂದಲೂ ರೋಗ ನಿಷ್ಪತ್ತಿಯಾಗ್ತದೆ. ಸರಿಯಾದ ಕಾಲಕ್ಕೆ ಉಣ್ಣುವಾಗ ಯದ್ವಾತದ್ವಾ ಕಂಠವಟ್ಟ ಉಣ್ಣುವುದು ಕೂಡ ಆಯುಷ್ಯ ಕ್ಷೀಣತೆಗೆ ಕಾರಣವಾಗ್ತದೆ. ಸದ್ಯೋ ಮಾಂಸಂ ನವಾನ್ನಂಚ ಬಾಲಾನು ಸ್ತ್ರೀಂ ಕ್ಷೀರಭೋಜನಂ ಘೃತಂಚ ಸೇವತೆ ಯೋ ಹಿ ಜರಾತಂ ನೋಪಗಚ್ಚತಿ. ಸದ್ಯೋ ಇನ್ನೊಂದು ಮಾತು ಹೇಳ್ತಾರೆ, ಶುಷ್ಕ ಮಾಂಸಂ ಸ್ತ್ರೀಯಂ ವೃದ್ಧಾಂ ಬಾಲಾರ್ಕಂ ತರುಣಂ ದಧಿ ಸಂಸೇವಂತಂ ಜರಾಯಾತಿ ಪ್ರಹೃಷ್ಟ ಭ್ರಾತೃಭಿಃ ಸಹ. ಇಂಥವರಿಗೆ ಮುಪ್ಪು ಬೇಗ ಬರ್ತದೆ, ಮರಣ ಬೇಗ ಬರ್ತದೆ. ಇಂಥವರಿಗೆ ಮರಣ ನಿಧಾನವಾಗ್ತದೆ, ಮುಪ್ಪು ನಿಧಾನವಾಗ್ತದೆ. ಎಂಥವರಿಗೆ ನಿಧಾನವಾಗ್ತದೆ? ಪರಸ್ಪರ ವಿರುದ್ಧವಾದ ವಿಷಯಗಳನ್ನು ಇಬ್ಬರದ್ದು ಹೇಳ್ತಾರೆ. ಸದ್ಯೋ ಮಾಂಸಂ, ಆಗ ತಾನೇ ಕಡಿದ ಮಾಂಸ ಅನ್ನೋದು ಈ ಶಬ್ದದ ಒಂದು ಅರ್ಥ. ಇನ್ನೊಂದು ಸದ್ಯೋ ಮಾಂಸ ಅಂದರೆ ಆಗ ತಾನೇ ವೃಕ್ಷದಿಂದ ತೆಗೆದ ತರಕಾರಿ ಅಂತ ಅರ್ಥ. ನಾವು ತರಕಾರಿಯನ್ನು ಫ್ರಿಜ್ಜಿನಲ್ಲಿಟ್ಟು 10 ದಿವಸ ಆದ ಮೇಲೆ ಉಪಯೋಗಿಸಿದಾಗ ಅದು ಬೇಗ ಮುಪ್ಪು ಬರುವುದಕ್ಕೆ ಮತ್ತು ಮರಣ ಬರುವುದಕ್ಕೆ ಕಾರಣವಾಗ್ತದೆ. ಆಗ ತಾನೇ ವೃಕ್ಷದಿಂದ ತೆಗೆದಂತಹ ತರಕಾರಿ ಇತ್ಯಾದಿಗಳನ್ನು, ಅಂದರೆ ಫ್ರೆಶ್ ಶಾಖಗಳು, ಇದನ್ನು ಉಪಯೋಗಿಸುವುದರಿಂದ ಜರೆ ದೂರವಾಗ್ತದೆ, ಆಯುಷ್ಯ ವೃದ್ಧಿಯಾಗ್ತದೆ. ಸದ್ಯೋ ಮಾಂಸಂ ನವಾನ್ನಂಚ, ಶೀಘ್ರವಾಗಿ ಅನ್ನ, ಅಂದರೆ ನವಾನ್ನ ಅಂತ ಹೇಳಿದರೆ ಆಗತಾನೇ ಮಾಡಿದಂತಹ ಅನ್ನ ಭೋಜನ ಅನ್ನುವುದು ಕೂಡ ಆತನ ವೃದ್ಧಿಗೆ ಹೇತುವಾಗ್ತದೆ. ಬಾಲಾನು ಸ್ತ್ರೀ ಅಂದರೆ ಬೆಳಗ್ಗೆ ಮಾಡಿದ ಅನ್ನವನ್ನು ಸಾಯಂಕಾಲ ಸ್ವೀಕರಿಸುವುದರಿಂದ ಅದು ಆಯುರ್ನಾಶಕ ಅಂತ. ನವಾನ್ನ ಅಂತ ಹೇಳಿದರೆ ಬಿಸಿ ಬಿಸಿಯಾದ ಅನ್ನ. ಬಾಲಾ ಸ್ತ್ರೀ ಅಂದರೆ ತನ್ನ ಆ ವಯಸ್ಸಿಗಿಂತ ಕಡಿಮೆ ವಯಸ್ಸಿನ ಸ್ತ್ರೀಯನ್ನು ವಿವಾಹವಾಗುವುದು. ಕ್ಷೀರ ಭೋಜನ, ಮೊಸರನ್ನು ಭೋಜನ ಮಾಡುವುದಕ್ಕಿಂತ ಹೆಚ್ಚು ಹಾಲನ್ನು ಭೋಜನಕ್ಕೋಸ್ಕರ ಉಪಯೋಗಿಸುವುದು. ಘೃತಂಚ ಸೇವತೆಯಸ್ತು, ತುಪ್ಪವನ್ನು ಆಹಾರದಲ್ಲಿ ಜಾಸ್ತಿಯಾಗಿ ಬಳಸುವುದು. ಇಂಥವನಿಗೆ ಜರಾತಂ ನೋಪಗಚ್ಚತಿ, ಅಂಥವನನ್ನು ಮುಪ್ಪು ಯಾವತ್ತೂ ಕೂಡ ಹತ್ತಿರ ಬರುವುದಿಲ್ಲ. ಅದೇ ಬಹಳ ದೀರ್ಘಕಾಲದ ನಂತರ ವೃಕ್ಷದಿಂದ ತೆಗೆದು ಎಷ್ಟೋ ಸಮಯವಾದ ಮೇಲೆ ತಾನು ತರಕಾರಿ ಮೊದಲಾದವನ್ನು ಬಳಸುವುದು. ಶುಷ್ಕ ಮಾಂಸಂ ಸ್ತ್ರೀಯಂ ವೃದ್ಧಾಂ, ವಯಸ್ಸಿನಲ್ಲಿ ದೊಡ್ಡವಳಾದಂತಹ ಹೆಣ್ಣನ್ನು ಮದುವೆಯಾಗುವುದು. ಬಾಲಾರ್ಕಂ ತರುಣಂ ದಧಿ, ಬಾಲಾನ್ನಂ ಬಹಳ ದೀರ್ಘಕಾಲದ ಹಿಂದೆ ಮಾಡಿದಂತಹ ಅನ್ನವನ್ನು, ಹಳಸನ್ನವನ್ನು ಉಣ್ಣುವುದು. ದಧಿ ಭೋಜನ ಮಾಡುವುದು. ಇವೆಲ್ಲ ಆತನ ಆಯುಷ್ಯವನ್ನು ದೂರ ಮಾಡತಕ್ಕಂತಹ, ಆಯುಷ್ಯ ಕಡಿಮೆ ಮಾಡತಕ್ಕಂಥವುಗಳು. ರಾತ್ರೌ ಯೇ ದಧಿ ಸೇವಂತೆ ಪುಂಶ್ಚಲೀಶ್ಚರಜಸ್ವಲಾಹ ತಾನುಪೈತಿ ಜರಾಹೃಷ್ಟ ಭ್ರಾತೃಭಿಃ ಸಹ ಸುಂದರಿ. ಯಾರು ರಜಸ್ವಲೆಯರ ಸಂಪರ್ಕದಲ್ಲಿದ್ದ ಆಹಾರವನ್ನು ಸ್ವೀಕರಿಸುವುದು, ರಜಸ್ವಲ ಸಂಬಂಧವನ್ನು ಮಾಡುವುದು ಇತ್ಯಾದಿ ಮಾಡ್ತಾರೋ ಅಂಥವರಿಗೆ ಆಯುಷ್ಯ ಕ್ಷೀಣವಾಗ್ತದೆ. ರಾತ್ರಿಯಲ್ಲಿ ದಧಿ ಸೇವನೆ, ವೇಶ್ಯಾಸಂಗ ಇವೆಲ್ಲವೂ ಕೂಡ ಆಯುಷ್ಯ ನಾಶಕವಾಗಿರತಕ್ಕಂತಹ ಕೆಲಸಗಳು ಅಂತ ಹೀಗೆ ಅನೇಕ ಆಯುಷ್ಯ ನಾಶಕ ಕೆಲಸಗಳನ್ನು ಹೇಳಿ, ಊಟವಾದ ಕೂಡಲೇ ಸ್ನಾನ ಮಾಡುವುದು ಕೂಡ ಆಯುಷ್ಯ ನಾಶಕ. ಬಾಯಾರಿಕೆ ಇಲ್ಲದೇ ಇದ್ದಾಗ ಸುಮ್ಮನೆ ನೀರು ಕುಡಿಯತಕ್ಕಂಥದ್ದು ಶರೀರದಲ್ಲಿ ಬೊಜ್ಜು ಹುಟ್ಟಿಸುವುದರ ಮೂಲಕ ಆಯುಷ್ಯ ನಾಶಕ. ಹೆಚ್ಚು ಹುಳಿಯಾದ ಮಜ್ಜಿಗೆಯನ್ನು ಸೇವಿಸುವುದು, ಮದ್ಯದ ಜೊತೆಗೆ ಮಜ್ಜಿಗೆಯನ್ನು ಸೇರಿಸಿ ಕುಡಿಯತಕ್ಕಂಥದ್ದು, ಸಕ್ಕರೆ ಬೆರೆಸಿದ ನೀರನ್ನು ಹೆಚ್ಚಾಗಿ ಬಳಸುವುದು, ನಿರಂತರವಾಗಿ ಶರ್ಬತ್ತು ಕುಡಿಯುವುದು ಅಂತ ಅರ್ಥ.
ಇವೆಲ್ಲವೂ ಕೂಡ ಆಯುಷ್ಯಕ್ಕೆ ನಾಶಕವಾದದ್ದು ಅಂತ ಆಯುರ್ನಾಶಕಗಳು ಮತ್ತು ಆಯುರ್ವರ್ಧಕಗಳು ಅನ್ನುವುದನ್ನು ನಿರೂಪಣೆ ಮಾಡತಕ್ಕಂತಹ ಒಂದು ವಿಶಿಷ್ಟವಾದಂತಹ ಅಧ್ಯಾಯವೂ ಕೂಡ ಬ್ರಹ್ಮವೈವರ್ತದಲ್ಲಿ ಬರ್ತದೆ. ಹೀಗೆ ಪುರಾಣಗಳಲ್ಲಿ ಇಲ್ಲದೇ ಇದ್ದ ವಿಷಯ ಇಲ್ಲ. ಎಲ್ಲ ಶಾಸ್ತ್ರಗಳ ಸಂಬಂಧವೂ ಕೂಡ ಪುರಾಣಗಳಿಗೆ ಇದೆ ಅನ್ನುವುದನ್ನು ಇಂತಹ ಅಧ್ಯಾಯಗಳು ವ್ಯಕ್ತಪಡಿಸ್ತವೆ. ವಿಷ್ಣು ಭಕ್ತನ ಪ್ರಶಂಸೆ, ಏಕಾದಶಿ ವ್ರತದ ಮಹತ್ವ, ದ್ವಾದಶಿ ವ್ರತದ ಮಹತ್ವ ಅಂದರೆ ವಿದ್ಧವಾದ ಏಕಾದಶಿಯ ಮರುದಿವಸ ದ್ವಾದಶಿಯ ದಿವಸ ಉಪವಾಸವನ್ನು ಆಚರಿಸಬೇಕಾದಂತಹ ವಿಧಾನ, ಏಕಾದಶಿ ಉಪವಾಸ ಮಾಡಿ ದ್ವಾದಶಿಯ ದಿವಸ ನಡೆಸಬೇಕಾದ ಪಾರಣ, ಬ್ರಾಹ್ಮಣ ಭೋಜನ ಮೊದಲಾದ ದ್ವಾದಶಿ ವ್ರತಕ್ಕೆ ಇರತಕ್ಕಂತಹ ವಿಶಿಷ್ಟವಾದ ಫಲ, ವಾರ್ಷಿಕವಾಗಿ ದ್ವಾದಶಿ ವ್ರತವನ್ನು ನಡೆಸುವಂತಹ ವಿಧಾನ, ಇಂಥದ್ದೆಲ್ಲ ಈ ಬ್ರಹ್ಮವೈವರ್ತದ 17ನೇ ಅಧ್ಯಾಯದಲ್ಲಿ ನಿರೂಪಣೆಯಾಗಿದೆ. ಮಹಾಪುರುಷ ಸ್ತೋತ್ರ ಅನ್ನುವ ಭಗವಂತನ ಪುರುಷ ಸೂಕ್ತದಲ್ಲಿ ಹೇಳಿದ ಭಗವದ್ ರೂಪದ ವರ್ಣನೆಯನ್ನು ಮಾಡಿಕೊಂಡು ಭಗವಂತನನ್ನು ಸ್ತೋತ್ರ ಮಾಡತಕ್ಕಂತಹ ವಿಧಾನ, ಅನೇಕ ರುದ್ರದೇವರ ಸ್ತೋತ್ರವನ್ನು ಮಾಡತಕ್ಕಂತಹ ಕ್ರಮ, ಇವೆಲ್ಲವನ್ನು ನಿರೂಪಣೆ ಮಾಡುವ ಒಂದು ವಿಶಿಷ್ಟ ಭಾಗ ಬ್ರಹ್ಮವೈವರ್ತ ಪುರಾಣದಲ್ಲಿದೆ. ನಾವು ಇಲ್ಲಿಗೆ ಇವತ್ತಿನ ಚಿಂತನೆಯನ್ನು ನಿಲ್ಲಿಸೋಣ. ಇದರಲ್ಲಿ ವಸ್ತುತಃ 4 ಖಂಡಗಳಿದ್ದಾವೆ. 4 ಖಂಡಗಳು ಅಂತ ಹೇಳಿದರೆ ಅದರಲ್ಲಿ ಆರಂಭದ್ದು ಬ್ರಹ್ಮಖಂಡ, ಆಮೇಲೆ ಪ್ರಕೃತಿ ಖಂಡ ಅಂತ ಒಂದು ಭಾಗ. ಪ್ರಕೃತಿ ಖಂಡದಲ್ಲಿ ದುರ್ಗೆಯ ಆವಿರ್ಭಾವ, ದುರ್ಗೆಯ ಮೂಲಕವಾಗಿ ನಡೆದಿರತಕ್ಕಂತಹ ಅನೇಕ ಪವಾಡಗಳು, ಭಕ್ತರನ್ನು ಆಕೆ ಅನುಗ್ರಹ ಮಾಡಿರತಕ್ಕಂಥ ಅನುಭವಗಳು, ಇವನ್ನೆಲ್ಲ ನಿರೂಪಣೆ ಮಾಡತಕ್ಕಂತಹ ಪ್ರಕೃತಿ ಖಂಡ ಅನ್ನುವ ಒಂದು ಭಾಗ ಇದೆ. ಕೊನೆಯಲ್ಲಿ ಬರುವಂಥದ್ದು ಶ್ರೀಕೃಷ್ಣ ಜನ್ಮಖಂಡ ಅನ್ನುವುದು. ಈ ಶ್ರೀಕೃಷ್ಣ ಜನ್ಮಖಂಡ ಅನ್ನುವ ಭಾಗದಲ್ಲಿ ಭಗವಂತ ಆತನ ಗೋಲೋಕದ ವೈಭವ ಮತ್ತು ರಾಧಾಕೃಷ್ಣರ ವೈಭವದ ವರ್ಣನೆ ಇದೆ. ನಾಳೆಯ ದಿವಸ ಆ ಕೊನೆಯ ಭಾಗದ ಕೆಲವು ವಿಷಯಗಳನ್ನು ಅವಲೋಕನೆ ಮಾಡಿ ನಾಳೆ ನಮ್ಮ ಈ ಉಪನ್ಯಾಸದ ಬ್ರಹ್ಮವೈವರ್ತ ಪುರಾಣದ ಚಿಂತನೆಯ ಉಪಸಂಹಾರವನ್ನು ನಾವು ಮಾಡೋಣ. ಈ ಬಾರಿ ಹೆಚ್ಚು ದಿವಸ ನಾವು ಈ ಬ್ರಹ್ಮವೈವರ್ತವನ್ನು ಚಿಂತನೆ ಮಾಡುವುದಕ್ಕೆ ಸಾಧ್ಯ ಆಗಲಿಲ್ಲ. ವಸ್ತುತಃ ಬ್ರಹ್ಮವೈವರ್ತ ಪುರಾಣ ತುಂಬ ವಿಸ್ತೃತವಾದದ್ದು. ಅದರಲ್ಲಿರುವ ಪ್ರಮುಖವಾದ ವಿಷಯಗಳನ್ನು ಕೆಲವನ್ನು ನಾಳೆ 1.5 ಗಂಟೆಯ ಕಾಲ, ಸುಮಾರು ರಾತ್ರಿ 7 ಗಂಟೆಯಿಂದ 8:30 ಗಂಟೆಯ ತನಕ ಮತ್ತೆ ಅದನ್ನು ಚಿಂತನೆ ನಡೆಸೋಣ. ಇದನ್ನು ನಡೆಸ್ತಾ ಇರತಕ್ಕಂತಹ ಲೀಲಾ ಪ್ರಕಾಶ್ ದಂಪತಿಗಳಿಗೆ ಭಗವಂತ ಇನ್ನಷ್ಟು ಉತ್ಕರ್ಷವನ್ನು ದಯಪಾಲಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇಂದಿನ ಈ ಚಿಂತನೆಯನ್ನು ಭಗವಂತ ಮಧ್ವವತಿ ಗೋಪಾಲಕೃಷ್ಣನಲ್ಲಿ ನಾವೆಲ್ಲ ಸೇರಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.